ದೇವ್ರ ಬಗ್ಗೆ ಕೂಡ ಆತನು ಎತ್ತಿ ಮಾತಾಡಿದ್ದಾನೆ. ಎತ್ತಿ ಅಂದ್ರೆ ಘನಪಡಿಸಿ ಮಾತಾಡಿದ್ದಾನೆ. ಆದ್ರೆ ಅವನಲ್ಲಿ ಇದ್ದಂತ ಕೆಲವೊಂದು ಕಾರ್ಯಗಳನ್ನು ಅವನು ಹೊರಪಡಿಸಿಕೊಂಡಿದ್ದಾನೆ. ಅಲ್ಲೇಲೂಯ. ಮುಚ್ಚುಮರೆ ಮಾಡ್ದಿರಾ ದೇವರ ಸಮ್ಮುಖದಲ್ಲಿ ದೇವರ ಮುಂದೆ ಅವನನ್ನು ತಗ್ಗಿಸಿಕೊಂಡು ಅವನು ಏನ್ ಮಾಡಿದ್ದಾನೆ? ಪ್ರಾರ್ಥನೆ ಮಾಡಿದ್ದಾನೆ. ಏನಂತ ಆತನು ಪ್ರಾರ್ಥನೆ ಮಾಡಿದ್ದಾನೆ ಅಂತ ನಾವು ನೋಡುವಾಗ ಅವನೇನು ಪ್ರಾರ್ಥನೆ ಮಾಡಿದ್ದಾನೆ? 7ನೇ ವಚನ ಓದಿ, 25:7 ಓದಿ. 25:7 ಓದಿ. ಯೆಹೋವನೇ, ನನ್ನ ಯೌವನದ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿನಲ್ಲಿ ಇಡದೆ ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನನ್ನನ್ನು ನೆನೆಸಿಕೋ. ಹಲ್ಲೆಲೂಯಾ. ಇದು ಈ ಪ್ರಾರ್ಥನೆ ಯಾವಾಗ ಅವನು ಮಾಡಿರ್ಬೋದು ಅನಿಸ್ತದೆ ನಿಮಗೆ? ಅವನು ದೇವರಿಂದ ಆರಿಸಿ ತೆಗೆಯಲ್ಪಡುವಾಗ ಅವನಿಗೆ ಒಂದು ಯೌವನದ ಕಾಲವಾಗಿರುತ್ತೆ. ಹಲ್ಲೆಲೂಯಾ. ಯೌವನದಾನ ಎಷ್ಟಿರ್ಬೋದು? 17 ಮೇಲೇನೆ, 18 ಮೇಲೇನೆ ಇಲ್ವಾ? 18 ಮೇಲೇನೆ ಇರುತ್ತೆ ಯೌವನ. ಅಲ್ಲಪ್ಪ, ಕೇವಲ ವಯಸ್ಸು 16 ಬಂದ್ರೆ ಅದು ಯೌವನ ಕಾಲನೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಯೌವನ ಕಾಲದಲ್ಲಿ ದೇವರು ಅವನನ್ನು ತಿಳಿದುಕೊಳ್ತಾರೆ. ಏತಕ್ಕಾಗಿ ಅವನನ್ನು ತಿಳಿದುಕೊಳ್ತಾರೆ ಅಂದ್ರೆ ಒಬ್ಬ ರಾಜನನ್ನು ದೇವರು ಆರಿಸಿ ತೆಗಿತಾರೆ. ಮೊದಲ ರಾಜ, ಆತನ ಹೆಸರು ಸೌಲ ಅಂತ ಹೇಳಲ್ಪಡುತ್ತೆ. ಪ್ರೈಸ್ ದಿ ಲಾರ್ಡ್. ಈ ರಾಜ ಯಾತಕ್ಕಾಗಿ ಅಲ್ಲಿ 1 ಸಾಮುವೇಲ್ ಪುಸ್ತಕದಲ್ಲಿ ನಾವು ನೋಡ್ಕೊಂಡು ಬರುವಾಗ ಅಲ್ಲಿವರೆಗೂ ಇಸ್ರೇಲ್ 6 ಲಕ್ಷ ಜನ ಇನ್ನ ಹೆಚ್ಚಾಗ್ಬಿಟ್ರು. ಐಗುಪ್ತ ದೇಶದಿಂದ ಬಿಡುಗಡೆ ಆಗಿ ಬಂದ ಮೇಲೆ ಇನ್ನ ಜನ ಜಾಸ್ತಿನೇ ಆದ್ರು, ಕಮ್ಮಿ ಆಗಿಲ್ಲ. ಹಲ್ಲೆಲೂಯ. ಅಲ್ಲಿ ಅವ್ರು ಬರೋವಾಗ ಒಂದು ಎಣಿಕೆ ಇತ್ತು, ಒಂದು ಟೋಟಲ್ ಇತ್ತು 6 ಲಕ್ಷ ಬರೀ ಗಂಡಸರೇ ಇದ್ರು ಅಂತ. ಹೆಂಗಸರು, ಹೆಂಡತಿರು, ಮಕ್ಕಳು ಎಲ್ಲ ಎಷ್ಟೋ ಜನ ಇದ್ದಿರ್ಬೋದು, ಇರ್ಲಿ. ಒಟ್ಟು ಜನ ಆ ಜನರು ಬಿಡುಗಡೆ ಆದ್ಮೇಲೆ ಮೋಶೆ ನಡೆಸ್ತಾರೆ. ಆ ಜನರನ್ನು ಮೋಶೆ ನಡೆಸ್ಕೊಂಡು ಬರ್ತಾರೆ. ಹಲ್ಲೆಲೂಯಾ. ಎಲ್ಲಿಗೆ ನಡೆಸ್ತಾರೆ ಅಂದ್ರೆ ದೇವರು ವಾಗ್ದಾನ ಮಾಡಿದಂತ ದೇಶಕ್ಕಾಗಿ ಅವರನ್ನು ನಡೆಸ್ಕೊಂಡು ಮೋಶೆ ಬರುವಾಗ, ಮೋಶೆ ಗತಿಸಿ ಹೋದ್ಮೇಲೆ, ಹಂಗಂದ್ರೆ ಮೋಶೆ ತೀರಿ ಹೋದ್ಮೇಲೆ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಮೋಶೆ ತೀರಿ ಹೋದ್ಮೇಲೆ ಯೆಹೋಶುವ ಬರ್ತಾನೆ, ಆತನ ಶಿಷ್ಯ. ಅವನು ಬರ್ತಾನೆ. ಹಾಗೆ ಇವ್ರನ್ನ ನಡೆಸ್ಕೊಂಡು ಬರೋಕೆ ಒಬ್ಬೊಬ್ರು ಬಂದ್ಕೊಂಡ್ಮೇಲೆ ಎಲ್ಲರೂ ಏನಾಗ್ತಾರೆ? ಸತ್ತೋಗ್ತಾರೆ. ಸತ್ತೋಗುವಾಗ ಈ ಇಸ್ರೇಲ್ ಜನರನ್ನು ಆಳುವುದಕ್ಕೆ, ಹಂಗಂದ್ರೆ ಪ್ರೊಟೆಕ್ಟ್ ಮಾಡಕ್ಕೆ, ಈ ಭಾರತ ದೇಶನ ಹೇಗೆ ಮೋದಿ ಕೈಯಲ್ಲಿದೆ, ಆತನೇ ಪ್ರಧಾನಿ ಮಂತ್ರಿ ರಾಜ. ಅವನು ಏನ್ ಹೇಳ್ತಾನೋ ಜನ ಕೇಳ್ಬೇಕಾಗುತ್ತೆ. ಕೆಳಗಡೆ ಇರೋ ಅವನ ಕೈಯಲ್ಲಿ ಈ ಪ್ರೊಟೆಕ್ಟ್ ಮಾಡೋದು, ಅವನ ಕೈಯಲ್ಲಿ ಕಾಪಾಡೋದು ಅವನ ಕೈಯಲ್ಲಿದೆ. ದೇಶ ಕಾಪಾಡೋದು ಅವನ ಕೈಯಲ್ಲಿದೆ. ದೇಶ ಅಂದ್ರೆ ಜನರನ್ನು ಕಾಪಾಡೋದು ಅವನ ಕೈಯಲ್ಲಿದೆ. ಒಂದು ಕೊರೋನಾ ಬಂದ್ರೇನು ಅದಕ್ಕೆ ಮದ್ದು ಕೊಡ್ಬೇಕಾಗಿರುವ ವ್ಯವಸ್ಥೆ ಅವನ ಕೈಯಲ್ಲಿದೆ. ಹಲ್ಲೆಲೂಯಾ. ಒಂದು ಸುನಾಮಿ ಬಂದ್ಬಿಟ್ರೇನು ಅಳಿದು ಹೋದಂತ ಜನರಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡೋದು ಅವನ ಕೈಯಲ್ಲಿದೆ. ಹಲ್ಲೆಲೂಯಾ. ಹಾಸ್ಪಿಟಲ್ಗಳು ಸರಿಯಾದ ರೀತಿಯಲ್ಲಿ ಇಲ್ಲ ಅಂದ್ರೆ ಅಲ್ಲ, ಅವನ ಕೈಯಲ್ಲಿದೆ. ತಿನ್ನೋದು, ಉಣ್ಣೋದು ಎಲ್ಲವೂ ಸರಿಯಾದ ರೀತಿಯಲ್ಲಿ ಬರಬೇಕಾದ್ರೆ ಅವನ ಕೈಯಲ್ಲಿದೆ. ಅದೇ ರೀತಿ ಇಸ್ರೇಲ್ ಜನರನ್ನು ನಡೆಸುವುದಕ್ಕೆ, ಸರಿಯಾದ ರೀತಿಯಲ್ಲಿ ನಡೆಸುವುದಕ್ಕೆ ಆ ಇಸ್ರೇಲ್ ಜನರೇ ನಮಗೆ ಒಬ್ಬ ರಾಜ ಬೇಕು ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲ್ಲೆಲೂಯಾ. ಅಲ್ಲಿವರೆಗೂ ರಾಜ ಯಾರು ಇಲ್ಲ, ಎಲ್ಲರೂ ಪ್ರವಾದಿಗಳು, ದೀರ್ಘದರ್ಶಿಗಳು. ಪ್ರವಾದಿ ಅಂದ್ರೆ ಏನು? ಪ್ರವಾದಿ ಅಂದ್ರೆ ಏನು? ಹಲ್ಲೆಲೂಯಾ. ಇವಾಗ ನಾನು ಹೇಳಿದೆ, ಆರಾಧನೆ ಮಾಡ್ತಾ ಇರುವಾಗ ಒಂದು ದೊಡ್ಡ ಚರ್ಚಲ್ಲಿ ಸಾವಿರಾರು ಜನ ಸಭೆಗಳ ಮಧ್ಯದಲ್ಲಿ ನಾವು ಆರಾಧನೆ ಮಾಡ್ದಾಗಿತ್ತು ಅಂತ ಒಂದು ಮಾತು ಹೇಳಿದೆ ಗೊತ್ತಾ? ನಾಳೆ ನಡೆಯುವ ವಿಷಯ ಇವತ್ತು ಹೇಳುವಂತವನೇ ಪ್ರವಾದಿ. ಹಲ್ಲೆಲೂಯಾ. ಆಮೆನ್. ನಾಳೆ ನಡೆಯಲಿಕ್ಕಿರುವಂತಹ ವಿಷಯವನ್ನು ಪರ್ಫೆಕ್ಟ್ ಆಗಿ ಇವತ್ತು ಮಾತಾಡುವವನೇ ಪ್ರವಾದಿ. ಇಂಥ ಪ್ರವಾದಿಗಳು ಇದ್ರು ಆವತ್ತಿನ ಕಾಲದಲ್ಲಿ. ಹಲ್ಲೆಲೂಯಾ. ಯಾಜಕರು ಇದ್ರು, ದೇವರ ಆಲಯದಲ್ಲಿ ದೇವರಿಗಾಗಿ ಸೇವೆ ಮಾಡುವಂತ ಪಾಸ್ಟರ್ಸ್ ಇದ್ರು, ಯಾಜಕರು ಅಂತ ಹೇಳಲ್ಪಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾಳೆಯ ದಿನದ ಭವಿಷ್ಯವನ್ನು ನುಡಿಯುವಂತ ಪ್ರವಾದಿಗಳು ಆ ಕಾಲದಲ್ಲಿ ಇದ್ರು ಇಸ್ರೇಲ್ ಜನಗಳ ಮಧ್ಯದಲ್ಲಿ. ಆದರೆ ರಾಜ ಅಂತ ಒಬ್ಬನು ಅಲ್ಲಿ ಇದ್ದಿಲ್ಲ. ಪ್ರೈಸ್ ದಿ ಲಾರ್ಡ್.
ಆಗ ಈ ಜನರ ಮೈಂಡ್ ಬೇರೆ ತರ ಆಗಿ ನಮಗೊಬ್ಬ ಅರಸನು ಬೇಕು ನಮ್ಮನ್ನು ನಡೆಸುವುದಕ್ಕೆ, ನಮಗೊಬ್ಬ ಅರಸನು ಬೇಕು ನಮ್ಮನ್ನು ನಡೆಸುವುದಕ್ಕೆ. ಈ ಜನರೇ ಕೇಳಿ ಪಡ್ಕೊಂಡಂತ ಅರಸುಗಳು. ಆಮೇನ್. ಅಲ್ಲಿವರೆಗೂ ರಾಜ ಯಾರು ಇಲ್ಲ, ಅಲ್ಲಿವರೆಗೂ ಪ್ರವಾದಿಗಳಿದ್ರು, ಯಾಜಕರಿದ್ರು, ಆದ್ರೆ ಅವರ ಮೂಲಕ ದೇವರು ನಡೆಸ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಲ್ಲಿವರೆಗೂ ಚೆನ್ನಾಗಿ ದೇವರು ಅವರನ್ನ ನಡೆಸ್ಕೊಂಡೇ ಬಂದ್ರು. ಐಗುಪ್ತ ದೇಶದಿಂದ ಅವ್ರು ಬಿಡುಗಡೆ ಆಗುವುದಕ್ಕೆ ಅನೇಕ ಕಾರ್ಯಗಳಲ್ಲಿ ಹೊರಪಡಿಸಿದ್ರು. ಐಗುಪ್ತ ದೇಶದಿಂದ ಬಿಡುಗಡೆ ಆಗುವುದಕ್ಕೆ, ಯಾಕಂದ್ರೆ ಆ ಸತ್ಯ ದೇವರು ಯಾರಂತ 430 ವರ್ಷ ಒಂದೇ ಊರಲ್ಲಿ ಬಾಳ್ದವ್ರಿಗೆ ಆ ಸತ್ಯ ದೇವರು ಯಾರಂತ ಗೊತ್ತಿಲ್ಲ. ಅವ್ರು ಕಂಡಂತ ದೇವರೆಲ್ಲ ಯಾವ್ದಾಗಿತ್ತು? ಆ ಫಾರೋನು ಮುಗಿತಾ ಇದ್ದಂತ ಆ ಬಾಲ್ ದೇವತೆ ಆಗಲಿ, ನೈಲ್ ನದಿ ಆಗಲಿ, ಸೂರ್ಯ ಭಗವಾನ್ ಆಗಲಿ, ಕಪ್ಪೆ ತೊಗ್ಲೆ, ಅದು ದೇವರು. ಏನು ದೇವರು ತಲೆಯಲ್ಲಿರೋ ಏನು ಕೂಡ ದೇವರಾಗಿ ಅವರು ಮಾಡ್ಕೊಂಡ್ಬಿಟ್ಟಿದ್ರು. ಅಲ್ಲೆಲ್ಲೂಯ್ಯ. ಪ್ರತಿಯೊಂದು ದೇವರು ಅಂತ ಮುಗಿತಾ ಇದ್ರು. ಅಲ್ಲಿವರೆಗೂ ಅವ್ರಿಗೆ 430 ವರ್ಷ ಅವರು ಕಂಡಂತ ದೇವರು, ಅದು ದೇವತೆಗಳು, ದೇವರುಗಳು. ಆದರೆ ನಿಜವಾದ ದೇವರು ಯಾರಂತ ಅವ್ರಿಗೆ ಗೊತ್ತಿಲ್ಲ. ಅದರಿಂದ ಆ ನಿಜವಾದ ದೇವರು ಯಾರಂತ ತೋರಿಸುವುದಕ್ಕೋಸ್ಕರನೇ ಐಗುಪ್ತ ದೇಶದಲ್ಲಿ ಏನ್ ಮಾಡ್ತಾರೆ? 10 ರೀತಿಯಾದ ಬಾಧೆಗಳನ್ನು ಏರ್ಪಡಿಸ್ತಾರೆ. ಎಲ್ಲ ಹೊಡಿತಾರೆ. ನೈಲ್ ನದಿನ ಮುಗಿತಾರಲ್ಲ, ಅದನ್ನ ರಕ್ತವಾಗಿ ಮಾಡ್ಬಿಡ್ತಾರೆ. ವಾಸನೆ ಬರೋ ತರ ಕುಡಿಯಕ್ಕಾಗ್ದಿರಂಗೆ ಹೊಡಿತಾರೆ. ದೇವರು ಇದು ದೇವರಲ್ಲ ನೋಡ್ಕೊಳ್ರಿ ಅಂತ ಹೊಡಿತಾರೆ. ಇವ್ರು ದೇವರಾಗಿ ಮುಗಿದ್ರು. ಸೂರ್ಯ ಭಗವಾನ್ ದೇವರು ಅಂತ ಮುಗಿತಾ ಇದ್ರು. 2 ದಿನ ಕಾರ್ಯಗಳು ಮಾಡ್ಬಿಟ್ಟು ಆ ಸೂರ್ಯನೇ ಬರ್ದಿರಂಗೆ ದೇವರು ಮಾಡ್ಬಿಟ್ರು. ಯಾಕಂದ್ರೆ ಇದೆಲ್ಲವೂ ಬಂದು ದೇವರಿಂದ ಸೃಷ್ಟಿಸಲ್ಪಟ್ಟಿದೆ. ಆದ್ರಿಂದ ದೇವರು ಹೇಳುವಂತ ಮಾತು ಇದೆಲ್ಲ ಕೇಳುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 2 ದಿನ ಅಲ್ಲಿ ಕಾರ್ಯಗಳಾಗ್ಬಿಟ್ಟು ಆ ಸೂರ್ಯ ಭಗವಾನ್ ಹೊಡೆದ್ರು. ಕಪ್ಪೆಗಳು ಅದನ್ನೆಲ್ಲ ದೇವರಾಗಿ ಮುಗಿತಾ ಇದ್ರು. ಅಲ್ಲೆಲ್ಲ ಕಳಿಸಿದ್ರು. ಫುಲ್ಲು ಪಾರನ್ ಮನೆಯಲ್ಲೆಲ್ಲ ಬೆಡ್ ಮೇಲೆ, ಕಿಚನಲ್ಲಿ, ಊಟದಲ್ಲಿ ಎಲ್ಲದ್ರಲ್ಲಿ ಸೇರ್ಕೊಂಡ್ಬಿಡ್ತು. ಆಮೇಲೆ ಎಲ್ಲ ಸೆತ್ತೋಯ್ತು. ಅದನ್ನ ಹೊಡೆದ್ರು. ಏನು ಜೋಬಲ್ ಕೈ ಬಿಟ್ರೆ ಏನು, ಬಟ್ಟೆ ಎಲ್ಲ ಏನು, ಎಲ್ಲಿ ಪಾತ್ರೆ ತೆಗೆದ್ರೆ ಏನು ಹೆಂಗಿರ್ಬೋದು ಸ್ವಲ್ಪ ನೆನೆಸಿ ನೋಡ್ರಿ. ಹಲ್ಲೆಲೂಯಾ. ಇದೆಲ್ಲ ದೇವರು ಹೊಡೆದ್ರು. ಇದೆಲ್ಲ ದೇವರುಗಳೇ ಇಲ್ಲ. ಹೊಡಿತಾ ಇರೋ ನಾನೇ ದೇವರು ಈ ಜನ ತಿಳ್ಕೊಬೇಕಾದ್ರೆ ಅಲ್ಲಿ ಫಾರೋನ್ ಕುಟುಂಬಕ್ಕೆ ಇಷ್ಟು ಪ್ರಾಬ್ಲಮ್, ಆದ್ರೆ ಇಸ್ರೇಲ್ ಜನರಿಗಲ್ಲ. ಅಲ್ಲಿ ಏನು ಪ್ರಾಬ್ಲಮೇ ಇಲ್ಲ. ಯಾಕಂದ್ರೆ ದೇವರು ತಿಳಿದುಕೊಂಡಂತ ಮಕ್ಕಳು ಅವರು. ಆಮೇಲೆ ಇವತ್ತಿಗೂ ಹೇಳ್ತೀನಿ ನೋಡಿ, ದೇವರು ತಿಳಿದುಕೊಂಡಂತ ಮಕ್ಕಳಿಗೆ ಒಂದು ವೇಳೆ ಸಮಸ್ಯೆ ಬರ್ಬೋದು, ಹೋರಾಟ ಬರ್ಬೋದು, ಇಲ್ಲ ಅಂತ ಇಲ್ಲ. ಆದ್ರೂ ದೇವರು ಅವರನ್ನು ಕಾಪಾಡ್ತಾರೆ. ಆಮೇನ್. ಹಲ್ಲೆಲೂಯಾ. ದೇವರು ಅವರನ್ನು ಯಾವತ್ತೂ ಏನ್ ಮಾಡಲ್ಲ, ಕೈ ಬಿಡಲ್ಲ. ಅದೇ ನಾವು ಒಂದು ಹಾಡು ಹೇಳಿದ್ರಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಒಂದು ಹಾಡು ಹೇಳಿದ್ರಿ. ನನ್ನ ಮನಸ್ಸಲ್ಲಿ ಏನ್ ಓಡ್ತಾ ಇತ್ತು, ಹಾಡು ನಾವು ಹಾಡಕ್ಕೆ ಹೋಗಿದ್ದೀನಿ ಇಲ್ಲ ದೇವರೇ ನಮ್ಮ ಕ್ಷಮಿಸಿರಿ ಅಂತ. ಯೇಸುನ ಬಿಟ್ಟು ನಾವೇನು ಮಾಡಲ್ಲ, ಯೇಸುನ ಬಿಟ್ಟು ನಾವೆಲ್ಲೂ ಹೋಗಲ್ವಾ? ಹಲ್ಲೆಲೂಯಾ. ಹೇಳ್ರಿ. ಭಾನುವಾರ ಚರ್ಚಲ್ಲಿ ಮಾತ್ರ ನಾವು ಬರ್ತೀವಿ. ದೇವರೇ ನಿನ್ನ ಬಿಟ್ಟು, ನಿಮ್ಗಂತ ಇಲ್ಲ, ಪಾಸ್ಟಮ್ಮ ನನ್ನ ಗುರಾಯಿಸ್ತಾ ಇದ್ದೆ, ನನಗೂ ಸೇರಿ. ಹಲ್ಲೆಲೂಯಾ. ಪಾಸ್ಟಮ್ಮ ಮುಂದೆ ಪ್ರಸಂಗ ಮಾಡ್ಬೇಕಂದ್ರೆ ಭಯ. ಯಾಕಂದ್ರೆ ನಾನು ಎಂತ ತಿಲ್ಲಾಲ ಅಂಗಡಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆಮೇಲೆ ಹಲ್ಲೆಲೂಯಾ. ತಾನೆ. ಪ್ರೈಸ್ ದಿ ಲಾರ್ಡ್. ನನಗೂ ಸೇರಿ ಹೇಳ್ತೀನಿ, ಭಾನುವಾರ ಒಂದಿನ ನಾವೇನ್ ಮಾಡ್ತೀವಿ, ಉಣ್ಣೆ ಬಿಟ್ಟು ನಾ எங்க போவ, உன்னை விட்டு நான் என்ன பண்ணுவேன், எல்லாம் பண்றதெல்லாம் பண்ணிட்டுக்குவோம். 6 நாள் எல்லாம் பண்ணிட்டுக்குவோம். தேவனுக்கு போவாதன்ற இடத்துக்கு போயிட்டுக்குவோம். தேவன் சொன்னாதன்றதெல்லாம் பண்ணிட்டுக்குவோம். சர்ச்சில் ஒண்டி வந்து நம்ம என்ன பண்ணிருக்கிறோம், உன்னை விட்டு என்ன பண்ணுவேன், உன்னை விட்டு நான் என்ன பண்ணுவேன். அதை நம்ம பண்ணிட்டு வரோம் பாரு. அதுக்கு தான் இந்த பிரசங்கம் ಮುನ್ನಾಡಿ ವರ. ಪ್ರೈಸ್ ದಿ ಲಾರ್ಡ್. ಆಗ ದೇವರು ಎಲ್ಲವನ್ನು ಒಡೆದು ತನ್ನ ಮಕ್ಕಳನ್ನು ಕಾಪಾಡಿ ನಾನೇ ದೇವರು ನೋಡ ಅದೆಲ್ಲ ಇಲ್ಲ ಅಂತ ಒಡೆದು ಅಲ್ಲಿಂದ ತಗೊಂಡು ಬಂದ್ರು. ಆಮೇನ್. ಬರುವಾಗ ಸಮುದ್ರ ಸಿಕ್ತು. ಅಲ್ಲಿ 2 ಭಾಗ ಮಾಡಿದ್ರು. ಯೇಸು ನಾಮದಲ್ಲಿ ಮೋಶೆ ಮೂಲಕ ದೇವರು 2 ಭಾಗ ಮಾಡಿಬಿಟ್ರು. ಅಲ್ಲಿಂದಾನು ತಗೊಂಡು ಬಂದ್ರು. ಬಂದಂತ ತನ್ನ ಮಕ್ಕಳನ್ನು ಓಡಿಸಿಕೊಂಡು ಬಂದಂತ ಜನರು ಅದರಲ್ಲಿ ಮುಳುಗಿ ಸೆತ್ತೋದು, ಒಬ್ರು ಇಲ್ಲ, ಎಲ್ಲರೂ ಸೆತ್ತೋದು. ಅಲ್ಲಿಂದ ತಗೊಂಡು ಬಂದು ಮತ್ತೆ 4ನೇ ದಿನದಲ್ಲಿ ಆ ಆಶೀರ್ವಾದ ದೇಶಕ್ಕೆ ಹೋಗ್ಬೇಕಾಗಿತ್ತು ಇವರು. ಕಾನಾನ್ ದೇಶ, ಹಾಲು ಜೇನು ಹರಿಯುವಂತ ದೇಶ.
ಈ ಜನರಿಗೆ ನಾಲ್ಕೇ ದಿನದಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ನನ್ನ ಮಹಿಮೆ ಗೊತ್ತಾಗಲ್ಲ ಅಂತ 40 ವರ್ಷ ಸುತ್ತಿಸ್ತಾರೆ. ಎಷ್ಟು ವರ್ಷ? 40 ವರ್ಷ ಬೇರೆ ದಾರಿಯಲ್ಲಿ ಸುತ್ತಿಸಿ ಕಾಡುಗಳಲ್ಲಿ, ಮರಳು ಕಾಡು ಅನ್ನೋದು, ಅಲ್ಲಿ ಏನು ನೀರಿರಲ್ಲ ಏನಿರಲ್ಲ ಅಂತ ಜಾಗದಲ್ಲಿ ಕರ್ಕೊಂಡು ಬರ್ತಾರೆ. ಅಲ್ಲಿ ಇವ್ರಿಗೆ ನೀರಿರಲ್ಲ. ಅಲ್ಲಿ ದೇವರು ಇವ್ರಿಗೆ ಒಂದು ಅದ್ಭುತವನ್ನು ತೋರಿಸ್ಬೇಕಂತ ಅಲ್ಲಿ ಆ ಮಾರ್ಗವಾಗಿ ಜನರನ್ನು ಕರ್ಕೊಂಡು ಬರುವಾಗ ಎಲ್ಲ ಮೋಶೆಯನ್ನು ಗುಣಗುಟ್ಟುವಾಗ, ಮೋಶೆಯನ್ನು ಹೊಡೆಯಕ್ಕೆ ಹೋಗುವಾಗ 6 ಜನ ಎಷ್ಟು ಮೋಶೆ ಕಲ್ಲು ತಗೊಂಡ್ಬಿಟ್ಟಿದ್ದಾರೆ. ಇಲ್ಲಿ ನೀರಿಲ್ದಿರ ಸಾಯಿಸಕ್ಕೆ ತಗೊಂಡ್ ಬಂದ ಅನ್ನ ಅಂತ. ಅಲ್ಲಿ ಏನೋ ಅಲ್ಲಿ ಕಷ್ಟಪಟ್ರೇನೋ ಅವನ ಹತ್ರ ಏನೋ 3 ಹೊತ್ತು ಚೆನ್ನಾಗಿ ತಿಂತಾ ಇದ್ರಿ. ಇಲ್ಲಿ ಕರ್ಕೊಂಡ್ಬಂದು ಏನಿಲ್ವಲ್ಲ, ನಮಗೆ ತಂದಿದ್ದಲ್ಲ ರೊಟ್ಟಿ ಗಿಟ್ಟಿ ಎಲ್ಲ ಖಾಲಿ, ನೀರೆಲ್ಲ ಖಾಲಿ, ಇಲ್ಲಿ ನೀರಿಲ್ಲ, ಬಿಸಿಲು ಮರಳು ಬಿಸಿ, ನೀರಿಲ್ಲ. ಆವಾಗ ದೇವರು ಹೇಳ್ತಾರೆ ಮೋಶೆಗೆ, ಅಲ್ಲೊಂದು ಬಂಡೆ ಕಾಣಿಸ್ತಾ ಇತ್ತಲ್ಲ, ಬಂಡೆಗೆ ಹೋಗಿ ನೀನೇನ್ ಮಾಡು, ಕೋಲಿಂದ ಹೊಡಿ, ಅದರಿಂದ ನೀರು ಬರುತ್ತೆ. ಆಮೇಲೆ ಆ ಜನರು ನೋಡ್ಲಿ ಅಂತಾನೆ ದೇವ್ರು ಮಾಡಿದ್ರು. ಬಂಡೆಗೆ ಹೊಡೆದ, ನೀರು ಹರಿದು ಬಂತು. ಅವರು ಕುಡಿದ್ರು, ಮಕ್ಕಳು ಕುಡಿದ್ರು, ದನ ಹಸು ಕುರಿ ಎಲ್ಲ ಕುಡಿದವು. ಅಲ್ಲಿ ದೇವರು ಅದ್ಭುತವನ್ನು ತೋರಿಸಿದ್ರು. ಮತ್ತೆ ಏನ್ ಮಾಡಿದ್ರು? ಊಟ ಇಲ್ಲ, ನಮಗೆ ಮಾಂಸ ಇಲ್ಲ. ಅಲ್ಲಿ ಐಗುಪ್ತ ದೇಶದಲ್ಲಿ ಮಾಂಸದ ಅಂಡೆಯ ಪಕ್ಕದಲ್ಲಿ ನಾವು ಕುತ್ಕೊಳ್ತಾ ಇದ್ರಿ, ಇಲ್ಲಿ ಏನಿಲ್ಲ ಅನ್ನುವಾಗ ದೇವದೂತರು ತಿನ್ನುವಂತ ಮನ್ನವನ್ನು ದೇವರು ಸುರಿಸಿದ್ರು. ಆ ದೇವರು ಯಾರಂತ ತೋರಿಸ್ಲಿಕ್ಕೆ ಈ ಜನರಿಗೆ ಮನ್ನವನ್ನು ಸುರಿದ್ರು. ಮತ್ತೆ ಆ ಕೋಳಿಯನ್ನು ಬರಮಾಡಿದ್ರು. ಅಲ್ಲೆಲ್ಲೂಯ, ತಿಂದು ಗಂಟ್ಲುವರೆಗೂ ತಿಂದು ತೇಗಿದ್ರಂತೆ. ಆಮೇಲೆ ಈ ದೇವರು ಯಾರಂತ ತೋರಿಸ್ಲಿಕ್ಕೆ ದೇವರು ಹಾಗೆ ಮಾಡಿದ್ರು. ಆಮೇಲೆ ಇಷ್ಟು ಮಾಡಿದಂತ ದೇವರನ್ನು, ಇವರು ಇಷ್ಟು ದೇವರು ಮಾಡಿದಂತ ಅದ್ಭುತಗಳನ್ನು ಕಂಡು ಕೂಡ ಮತ್ತೆ ಸಾಮುವೇಲ್ ಎನ್ನುವಂತ ಪ್ರವಾದಿ ಹತ್ರ ಹೋಗಿ ಜನರು ಜಗಳ ಮಾಡ್ತಾರೆ, ನಮ್ಗೊಂದು ರಾಜ ಬೇಕು. ಅವಾಗ ದೇವರು ಹೇಳ್ತಾರೆ ಸಾಮುವೇಲ್ ಅಂತ ಪ್ರವಾದಿಗೆ, ಯಾರು ಈ ಸಾಮುವೇಲ್? ಚೆನ್ನಾಗಿ ಗಮನಿಸ್ಕೊಳ್ಳಿ, ಯಾರು ಈ ಸಾಮುವೇಲ್ ಅಂದ್ರೆ, ಮಕ್ಕಳೇ ಇಲ್ದಿರ ಅನ್ನಾಳು ತವವಿದ್ದು ಪ್ರಾರ್ಥನೆ ಮಾಡಿ ಅರಕೆ ಮಾಡಿ ಎತ್ತಿದ್ರು ಗೊತ್ತಾ ಅನ್ನಾಳು ಅಂತ. 1 ಸಾಮುವೇಲ್ 1ನೇ ಅಧ್ಯಾಯದಲ್ಲೇ ಬರುತ್ತೆ. ಆ ಅಮ್ಮಗೆ ಹುಟ್ಟಿದಂತ ಮಗನೇ ಈ ಸಾಮುವೇಲ್. ಆಮೇಲೆ ಅಮ್ಮ ಅರಕೆ ಮಾಡ್ದಂಗೆ ದೇವರು ಮಗುವನ್ನು ಕೊಟ್ರು. ಆ ಮಗುವನ್ನು ತಗೊಂಡೋಗಿ ಏನ್ ಮಾಡಿದ್ಲು? ಅದೇ ಏನ್ ಅರಕೆ ಮಾಡಿದ್ಲು ಅದೇ ಆಲಯದಲ್ಲಿ ಬಿಟ್ಲು. ನೀವು ಇಟ್ಕೊಳ್ರಿ, ನಾ ಅರಕೆ ಮಾಡಿದ ಪ್ರಕಾರ ನನ್ನ ಮಗನನ್ನು ತಂದು ಕೊಟ್ಟಿದ್ದೇನೆ, ನಿಮ್ ಸೇವೆಗೆ ಇಟ್ಕೊಳ್ರಿ ಅಂತ ಅಲ್ಲಿ ಒಬ್ಬ ಪಾಸ್ಟರ್ ಹತ್ರ ಕೊಟ್ಬಿಟ್ಟು ಹೋಗ್ಬಿಟ್ರು. ಅವನು ದೇವರ ಪ್ರಸನ್ನತೆಯಲ್ಲಿ, ದೇವರ ಆಲಯದಲ್ಲಿ ಬೆಳೆದು ಅವನು ಒಬ್ಬ ಪ್ರವಾದಿ ಆಗ್ತಾನೆ. ದೇವರು ಕೊಡುವಂತ ಎಲ್ಲ ದರ್ಶನವನ್ನು ಪ್ರವಾದಿಸುವಾಗ ಹಾಗೆ ಆ ಕಾಲದಲ್ಲಿ ಇಸ್ರೇಲ್ ಜನಗಳ ಮಧ್ಯದಲ್ಲಿ ನಡೀತಾ ಇತ್ತು ವಿಷಯಗಳು. ಪ್ರೈಸ್ ದಿ ಲಾರ್ಡ್. ಸಾಮುವೇಲನು ಮುದುಕ ಆಗ್ಬಿಟ್ಟ, ವಯಸ್ಸಾಗೋಯ್ತು, ಅವನಿಗೆ ಕಣ್ಣೆಲ್ಲ ಏನಾಗೋಯ್ತು, ಮೊಬ್ಬಾಗೋಯ್ತು. ಅಲ್ಲೆಲ್ಲೂಯ. ಆ ಸಮಯದಲ್ಲಿ ಇಸ್ರೇಲ್ ಜನರು ಮೈಂಡು ಏನೋ ಆಗಿ, ಆ ಸಾಮುವೇಲ್ ನಮ್ಮನ್ನು ನಡೆಸಲಿಕ್ಕೆ ಒಬ್ಬ ರಾಜ ಬೇಕು, ರಾಜ ಬೇಕು ಅಂತ ಹೋರಾಟ ಮಾಡುವಾಗ ಸಾಮುವೇಲ್ ಬಂದು ದೇವರ ಹತ್ರ ಪ್ರಾರ್ಥಿಸುವಾಗ ದೇವರು ಹೇಳ್ತಾರೆ, ಅವ್ರೇನ್ ಮಾಡ್ತಾರೆ, ಅದ ತಾನ್ ತೋಂಡಿನ ಪಲ್ಲತ್ತಲ್ಲಿ ತಾನೇ ವಿಳಪಾಕ್ರಾಂಗ. ಅವರು ರಾಜ ಬೇಕು ರಾಜ ಬೇಕು ಅಂತ ಹೇಳಿ ಆ ರಾಜನ ಮೂಲಕವೇ ಅವರು ಏನ್ ಮಾಡ್ತಾರೆ, ರಾಜನಿಗೆ ಗುಲಾಮರಾಗಿರ್ತಾರೆ. ಅಲ್ಲಿವರೆಗೂ ಅವ್ರು ಗುಲಾಮರಾಗಿಲ್ಲ, ಯಾರ ಕೆಳಗಡೆ ಅವ್ರಿಲ್ಲ. ಅಲ್ಲೆಲ್ಲೂಯ. ದೇವ್ರ ಮಕ್ಕಳಾಗಿದ್ರು, ದೇವ್ರ ಪ್ರವಾದಿಗಳನ್ನ ಎಬ್ಬಿಸಿ ನಡೆಸ್ತಾ ಇದ್ರು. ಇವಾಗ ರಾಜ ಬೇಕಂದ್ರೆ ರಾಜ ಏನ್ ಮಾಡ್ತಾನೆ, ಆಜ್ಞೆಗಳಾಗ್ತಾನೆ. ನೀವ್ ಹಿಂಗಿರ್ಬೇಕು, ನೀವ್ ನಿಮ್ಮಲ್ಲಿ ಒಳ್ಳೆ ಪ್ರಾಯದ ಮಕ್ಕಳೆಲ್ಲ ಏನ್ ಮಾಡ್ಬೇಕು, ನನ್ನ ಮನೆ ಕೆಲ್ಸಕ್ಕೆ ಬಂದ್ಬಿಡ್ರಿ. ನಿಮ್ಮಲ್ಲಿ ಒಳ್ಳೆ ಪ್ರಾಯದ ಹೆಣ್ಮಕ್ಳೆಲ್ಲ ಏನ್ ಮಾಡ್ಬೇಕು, ನಮ್ಮ ಮನೇಲಿ ಪಾತ್ರೆ ತೊಳಿಬೇಕು, ಬಾತ್ರೂಮ್ ತೊಳಿಬೇಕು, ನಮಗೆ ಸೇವೆ ಮಾಡ್ಬೇಕು. ರಾಜಗಳು ಹೇಳ್ತಾರ ಇಲ್ವಾ? ಸೇವಕರುಗಳು ಬೇಕು, ಗುಲಾಮರು ಬೇಕು ತಾನೆ. ಅದಕ್ಕೆ ದೇವರು ಹೇಳ್ತಾರೆ, ಅವರು ಅವನ ಕೆಳಗಡೆ ಗುಲಾಮರಾಗಿ ಬದುಕಕ್ಕೆ ಆಸೆ ಪಡ್ತಾರೆ. ಅವ್ರು ಆಸೆ ಪಟ್ಟಂಗೆ ಒಬ್ಬ ರಾಜನನ್ನು ನೇಮಿಸಿ ಅನ್ನುವಾಗ ಅಲ್ಲಿ ಒಬ್ಬ ಪುರುಷನಿಗೆ, ಒಬ್ಬ ಸೌಕಾರನಿಗೆ, ಆಗಿನ ಕಾಲದಲ್ಲಿ ಒಬ್ಬ ಸೌಕಾರನಿಗೆ ಕತ್ತೆಗಳಿದೆ. ಕೆಲವೊಂದು ಕತ್ತೆಗಳು ಕಳೆದೋಗುವಾಗ ಅವ್ರ ತಂದೆ ಹೇಳ್ತಾರೆ, ಅವನ ಮಗ ಒಬ್ಬ ಸೌಲ್ ಅಂತ ಇರ್ತಾನೆ, ಅಪ್ಪ ಕತ್ತೆಗಳು ಕಳೆದೋಗಿದೆ, ಹೋಗಿ ಹುಡುಗಿ ತಗೊಂಡ್ ಬಾ ಹೋಗು ಅಂತ ಕಳಿಸುವಾಗ ಇವ್ರು ಹುಡ್ಕೊಂಡ್ ಬರ್ತಾರೆ. ಕತ್ತೆ ಹುಡ್ಕೊಂಡ್ ಬಂದವನ್ನ ದೇವ್ರು ಹೇಳ್ತಾರೆ, ಅವನ ಅಭಿಷೇಕ ಮಾಡು, ಅವನನ್ನೇ ನಾನು ರಾಜನಾಗಿ ಮಾಡ್ತೇನೆ ಅಂತ. ಇಸ್ರೇಲ್ ಜನರಿಗೆ ರಾಜನಾಗಿ ಮೊದಲು ಅಭಿಷೇಕ ಹೊಂದಿ ರಾಜನಾಗಿ ಮಾರ್ಪಟ್ಟಿದ್ದ ಸೌಲು. ಆದ್ರೆ ಚೆನ್ನಾಗೆ ರಾಜ್ಯ ಭಾರ ಕರೆಕ್ಟ್ ಆಗಿ ಮಾಡ್ಕೊಂಡು ಬಂದ, ಎಲ್ಲವೂ ಸರಿ ಕರೆಕ್ಟ್ ಆಗಿತ್ತು.
ಆದ್ರೆ ಒಂದು ಯುದ್ಧಕ್ಕೆ ಹೋಗುವಾಗ ದೇವರು ಒಂದು ಮಾತು ಅವನಿಗೆ ಹೇಳಿದ್ರು, ನೀನು ಯುದ್ಧಕ್ಕೆ ಹೋಗುವ ಜಗದಲ್ಲಿ ಯಾವುದನ್ನು ನೀನು ಹಿಡಿದು தரபாரதோ அரெஸ்ட் ಮಾಡಿ தரபாரது. யுத்தத்துக்கு போவாங்க இல்லையா ராஜாங்க, எல்லாத்தையும் அழிச்சிட்டு கடைசியா என்ன பண்ணுவாங்க தெரியுமா? சில குதிரைங்க, சில வட்டகம், வெள்ளி பொண்ணு, தங்கங்கோ, அப்புறம் நல்ல நல்ல மனுஷர்களை வேலை செய்யறதுக்காக புடிச்சுன்னு வந்துருவாங்க, சிறை புடிச்சுன்னு வருவாங்க. ஆண்டவர் சொல்றாரு அதெல்லாம் எதையும் பண்ணக்கூடாது நீ அப்படின்னு சொல்லும் போது இவன் என்ன பண்ணிடலாம், சில பொருளுக்களையும் சில மிருகங்களையும் சில மனிதர்களையும் அரெஸ்ட் பண்ணி வந்துடுறான். அந்த வார்த்தையை மீறிட்டான். அதனால ஆண்டவருக்கு கோவம் வந்து அவன் தள்ளப்படுறான். அல்லேலூயா. அப்போ ஆண்டவர் சொல்றாரு, சாமுவேலை கூப்பிட்டு மறுபடியும் சொல்றாரு, சாமுவேலே, இஸ்ரேலை ஆளத்தக்க ராஜாக்கு யோகியத்தை இவன் கிடையாது, நான் இன்னொருத்தனை நியமிக்கணும் இந்த ஜனங்களுக்கு ராஜாவா, இந்த ஜனங்களுக்கு ராஜாவா இன்னொருத்தனை நான் நியமிக்க போறேன், அதனால இவனை தள்ள போறேன். நீ என்ன பண்ணு, எண்ணியை எடுத்துக்கின்னு ஒருத்தன் வீட்டுக்கு சொல்ற, அவன் வீட்டுக்கு போ, அங்க ஒருத்தங்கிறான், அவனை அபிஷேகம் பண்ணு அப்படின்ட்டு ஆண்டவர் அந்த சாமுவேலுக்கு சொல்லி அனுப்புறாரு. அவன் ஒரு மூங்கில் பைப்புல எண்ணெயை ஊத்தின்னு போறான், அபிஷேக தைலம் ஊத்தின்னு போகும்போது ஈசாயான்ற ஒரு வீட்டுக்கு போறான். இந்த வீட்டுல சில ஆண் பிள்ளைகள், நல்லா வாலிபர்கள், ಸೋಲ್ಜರ್ಗ இருக்கிறாங்க. ಎತ್ತಿದ್ದೀರಾ ವಾಕ್ಯ ಅದು 17 ಏನೋ ಬರುತ್ತೆ ನೋಡಿ, 1 ಸಾಮುವೇಲ್ 17:16 ಓದಿ. ಇಲ್ಲಿ 6ರಿಂದ ಓದಿ. ಬೇಗ ಓದಿ. ಅವರು ಬರಲು ಅಂತ ಇದೆಯಾ? 6ರಲ್ಲಿ 16:6ರಲ್ಲಿ ಅಲ್ಲಿಂದ ಇದೆಯಾ? ಅವರು ಬರಲು ಎಲಿಬಾಬನನ್ನು ನೋಡಿ ನಿಶ್ಚಯವಾಗಿ ಯೆಹೋವನು ಅಭಿಷೇಕಕ್ಕೆ ಆರಿಸಿಕೊಂಡವನು ಇವನೇ ಆಗಿರ್ಬೋದು. ಯಾಕಂದ್ರೆ ಅವನು ಬಂದವನು ಹೆಂಗಿದ್ದ ಗೊತ್ತಾ? ಹೈಟ್ ವೆಯ್ಟ್ ಚೆನ್ನಾಗಿ, ಸೋಲ್ಜರ್, ಬಾಡಿ ಬಿಲ್ಡರ್. ಒಬ್ಬ ರಾಜನಾಗಿ ಆಯ್ಕೆ ಆಗ್ಬೇಕಂದ್ರೆ ಚೆನ್ನಾಗಿ ಹೈಟ್ ಆಗಿರ್ಬೇಕು, ಚೆನ್ನಾಗಿ ವೆಯ್ಟ್ ಆಗಿದ್ರೇನೆ ಆ ರಾಜನಾಗಿ ಅಭಿಷೇಕಕ್ಕೆ ತಕ್ಕವನಾಗಿರ್ತಾನೆ. ಈ ಸಾಮುವೇಲ್ ಇವನ್ನ ನೋಡ್ಬಿಟ್ಟು ಓ ಇವನೇ ಇರ್ಬೋದು, ಎಲಿಬಾಬನೇ ಇರ್ಬೋದು ದೇವ್ರು ಹೇಳಿರೋದು ಅಂತ ತಿಳ್ಕೊಂಡು ಓದಿ ಮುಂದಕ್ಕೆ. ಆದರೆ ದೇವರು ಸಾಮುವೇಲನಿಗೆ ನೀನು ಅವನ ಚೆಲುವನ್ನು ನೋಡಿ, ನೀನು ಅವನ ಚೆಲುವಿಕೆಯನ್ನು, ನಿಲುವನ್ನು ಅಂದ್ರೆ ಅವನ ಸೌಂದರ್ಯವನ್ನು, ಅವನ ಪರ್ಸನಾಲಿಟಿಯನ್ನು ನೋಡಿದ್ಯಾ? ನೋಡಬೇಡ. ನಾನು ಅವನ್ನೆಲ್ಲ ತಳ್ಳಿದ್ದೀನಿ, ಅವನೆಲ್ಲ ಯೋಗ್ಯತೆ ಇಲ್ಲ, ಅವನೆಲ್ಲ ರಾಜನಾಗಿ ನಿಲ್ಲಕ್ಕೆ ಲಾಯಕ್ಕಿಲ್ಲ. ಅಲ್ಲೆಲ್ಲೂಯ. ಅದರಿಂದ ನಾನು ಏನ್ ಮಾಡಿದ್ದೀನಿ, ನೀನು ಅವನ ಹೊರ ನೋಟವನ್ನು ನೋಡ್ಬೇಡ, ಅವನ ಹೈಟ್ ವೆಯ್ಟ್ ಚೆಲುವಿಕೆ, ಅದು ಬಾಡಿ ಗೀಡಿ ಬಿಲ್ಡರ್ ಅದೆಲ್ಲ ನೋಡಕ್ ಹೋಗ್ಬೇಡ. ನಾನು ಅವನ ಹೃದಯನೇ ನೋಡ್ತಾ ಇದ್ದೀನಿ, ಅವನ ಮನಸ್ಸನ್ನೇ ನೋಡ್ತಾ ಇದ್ದೀನಿ. ಅವನು ಅದಕ್ಕೆ ಯೋಗ್ಯತೆ ಇಲ್ಲ, ಆದ್ರಿಂದ ಅವನ ನಾನು ತಳ್ಳಿದ್ದೇನೆ. ಮತ್ತೆ ಯೆಹೋವನು ಮನುಷ್ಯನಂತೆ, ಯೆಹೋವನು ಹಾಗಾದ್ರೆ ದೇವರು ಮನುಷ್ಯನಂತೆ ಹೊರಗಿನ ತೋರುವಿಕೆಯನ್ನು ನೋಡದೆ ஹிருதயவனே நடுவனாகிட்டானே. அல்லேலூயா. ஆண்டவர் மனிதனை முகம் பார்க்கறது அல்ல, மனுஷன் தான் முகம் பார்க்கறான். ஆனா உன் இருதயத்துல மனசுல என்ன ஓடினுக்குது எனக்கு தெரியாது இப்போ. ஆனா ஆண்டவர் மனிதர்களை போல முகத்தை பார்க்கிறவர் அல்ல, இருதயத்தை பார்க்கிறவரா. அல்லேலூயா. உன் இருதயத்துக்குள்ள அப்படின்னா உள்ளான இருதயத்துக்குள்ள என்ன ஓடுது, என்ன பண்ற நீ, எல்லாமே அவர் ஆராய்ந்து அறிகிற தேவனா இருக்கிறார். அதுக்கு ஆண்டவர் சொல்றாரு, நீ அவன் முகம் தோற்றத்தை தான் பார்த்த, நான் அவன் இருதயத்தையே பார்த்துட்டேன். நானு அவன் இல்ல, அவனை தள்ளி இருக்கிற. ಈಶಾಯನು ಅಭಿನಾದವನನ್ನು ಸಾಮುವೇಲನ ಬಳಿಗೆ ಬರಮಾಡಲು ಸಾಮುವೇಲನು ಯೆಹೋವನು ಇವನನ್ನು ಆರಿಸಿಕೊಳ್ಳಲಿಲ್ಲ ಎಂದನು. அல்லேலூயா. மறுபடியும் இன்னொருத்தர் வரான்.
கூட பிறந்துவேன். அவனும் பார்க்கறதுக்கு சக்கத்தாக்குறான். இவங்கெல்லாம் யாருன்னா, இவங்க வந்துருக்கிறவங்க யாருன்னா இந்த சவுல் கூட யுத்தத்துக்கு போறவங்க, படை தலைவர்கள், இவங்கெல்லாம் படை வீரர்கள். இவர்கள் சாமுவேல் பார்க்கறான், நல்லா ஹைட்டா தானே இருக்கிறாங்க, ஒருவேளை இவனா இருக்கலாமா, ரெண்டாவது வந்தான், இவன் பேரு என்னது, ಏನು ಇವನ ಹೆಸರು, அபிநாதாப், இவனா இருப்பான் அபிஷேகம் பண்றதுக்கு, ராஜாவா பதவிக்கு இவனா இருப்பான்ட்டு பார்க்கும்போது சாமுவேலுக்கு ஆண்டவர் சொல்லிட்டாரு, இவனும் இல்லை. அப்போ இவனும் இல்லை அப்படின்னு. ತರುವಾಯ ಈಶಾಯನು ಶಮ್ಮಾ ಎಂಬವನನ್ನು ಬರಮಾಡಲು ಸಾಮುವೇಲನು ಯೆಹೋವನು ಇವನನ್ನು ಆರಿಸಿಕೊಳ್ಳಲಿಲ್ಲ ಅಂತ ಹೇಳ್ದ. ಮೂರನೇವನು ಬಂದ, ಮೂರನೇವನನ್ನು ದೇವರು ಆರಿಸಿಕೊಳ್ಳಿಲ್ಲ ಅಂತ ಹೇಳ್ದ. ಹೀಗೆ ಈಶಾಯನ ತನ್ನ ಮಕ್ಕಳಲ್ಲಿ 7 ಮಂದಿ ಗಂಡು ಮಕ್ಕಳು, ಒಟ್ಟು ಇವನಿಗೆ 8 ಮಂದಿ ಇದ್ದಾರೆ. ಇವಾಗ 7 ಮಂದಿ ಏನ್ ಮಾಡಿದ್ದಾರೆ, ಅವನ ಬಲಿಗೆ ಮರ ಮಾಡಿದರು. ಅವನು ಯೆಹೋವನು ಇವರನ್ನು ಆರಿಸಿಕೊಳ್ಳಲಿಲ್ಲ ಎಂದು ನುಡಿದರು. ನಂತರ ಸಾಮುವೇಲನು ಈಶಾಯನನ್ನು, ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಲು ಅವನು, ಇವರೆಲ್ಲರಿಗಿಂತಲೂ ಚಿಕ್ಕವನು ಇನ್ನೊಬ್ಬನಿರುತ್ತಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. 8ನೇ ಅವನು ಇನ್ನೊಬ್ಬ ಇದ್ದಾನೆ, 8ನೇ ಅವನು. 7 ಜನ ಆಯ್ತು, 7 ಜನನ ದೇವರು ಸೆಲೆಕ್ಟ್ ಮಾಡಿಲ್ಲ ರಾಜನ ಪೋಸ್ಟಿಗೆ, ಇನ್ನೊಬ್ಬರು ಇದ್ದಾರೆ ನೋಡು ಅಂತ ಸಾಮುವೇಲನಿಗೆ ಹೇಳುವಾಗ, ಸಾಮುವೇಲನ್ ಕೇಳ್ತಾನೆ, ಇಷ್ಟೇನಾ ನಿನ್ ಮಕ್ಕಳು ಅನ್ನುವಾಗ, ಇಲ್ಲ ಇನ್ನೊಬ್ಬ ಇದ್ದಾನೆ, ಒಬ್ಬ ವೇಸ್ಟ್ ಬಾಡಿ ಇದ್ದಾನೆ, ಅವನು ಕುರಿ ಬೇಯಿಸ್ತಾ ಇದ್ದಾನೆ, ಅಂತ ಹೇಳುವಾಗ, ಆಗ ಸಾಮುವೇಲನು ಅವನನ್ನು ಕರಿ, ಅವನು ಬರುವವರೆಗೂ ನಾವು ಊಟಕ್ಕೆ ಕುಳಿತುಕೊಳ್ಳಬಾರದೆಂದು ಹೇಳಲು ಈಶಾಯನು ಅವನನ್ನು ಕರೆತರಿಸಿದನು. ಅವನು ಕೆಂಪು ಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮ್ಯನು ಆಗಿದ್ದನು. ಒಂದ್ ನಿಮಿಷ, ಅವನು ನೋಡಕ್ಕೆ ಹೆಂಗಿದ್ದ, ಕೆಂಪು ಬಣ್ಣದವನು, ಸುಂದರ ನೇತ್ರದವನು, ನೋಟಕ್ಕೆ ರಮ್ಯನು, ಬ್ಯೂಟಿಫುಲ್ ಆಗಿದ್ದ ಅವನು. ಹಲ್ಲೆಲೂಯಾ. ಅವನ ಪ್ರಾಯದ ಹುಡುಗ, ವಾಲಿಬನ್ ಅವನು, ನೋಡಕ್ಕೆ ಸೂಪರ್ ಆಗಿ ಅಳಗಾಗಿ ವೆಣ್ಮೆಯಾಗಿ ಇದ್ದ, ಆದ್ರೆ ಹೈಟ್ ಅಲ್ಲಿ ಸ್ವಲ್ಪ ಕಡಿಮೆ ಆಗಿದ್ದ. ಆಮೇಲೆ ಯೆಹೋವನು ಸಾಮುವೇಲನಿಗೆ, ಎದ್ದು ಇವನನ್ನು ನೀನು ಅಭಿಷೇಕಿಸು, ನಾನು ಆರಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ದೇವರು ದಾವೀದನ ಹೃದಯವನ್ನು ನೋಡ್ಬಿಟ್ರು. ಆಮೇನ್. ಅವನು ಎಂತವನಾಗಿರ್ತಾನೆ ದೇವರಿಗೆ. ನೋಡಕ್ ಹೈಟ್ ಕಮ್ಮಿ, ನೋಡಕ್ ಅಂದ ಚಂದ, ಆದ್ರೆ ಪ್ರಾಯದ ಹುಡುಗ, ವಾಲಿಬರ್ ಆಗಿದ್ದ. ಆದ್ರೆ ದೇವರು ಅವನ ಹೃದಯವನ್ನು ನೋಡ್ಬಿಟ್ರು. ಇವನ ವಂಶದಿಂದಾನೇ ಯೇಸು ಕ್ರಿಸ್ತರು ಹುಟ್ಟಿ ಬರ್ಬೇಕಂತ ದೇವರು ಅವನನ್ನು ಚಾಯ್ಸ್ ಮಾಡಿದ್ರು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಈಶಾಯನ ಬುಡದಿಂದ, ಅಂದ್ರೆ ದಾವೀದನ ಗೋತ್ರದಿಂದ ಯೇಸು ಸ್ವಾಮಿ ಬರ್ಬೇಕಂದ್ರೆ ಆಲ್ರೆಡಿ ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವಾಗ ದಾವೀದು ನೋಡಕ್ಕೆ ಚಿಕ್ಕವನಾಗಿದ್ರೂ ಅವನ ಹೃದಯ ದೇವರಿಗೆ ಮೆಚ್ಚುಗೆ ಆಗಿತ್ತು, ಅವನ ಮನಸ್ಸು ದೇವರಿಗೆ ಮೆಚ್ಚುಗೆ ಆಗಿತ್ತು. ಇವನು ನನಗೆ ಕರೆಕ್ಟ್ ಆಗಿರ್ತಾನೆ, ನನ್ನ ಚಿತ್ತ ಮಾಡುವುದಕ್ಕಾಗಿ, ನನ್ನ ಕೆಲಸವನ್ನು ಪೂರೈಸುವುದಕ್ಕಾಗಿ, ನನ್ನ ಜನರನ್ನು ನಡೆಸುವುದಕ್ಕಾಗಿ ಇವನು ಸರಿಯಾಗಿರ್ತಾನೆ ಅಂತ ದೇವರು ಏನ್ ಮಾಡ್ತಾರೆ, ಅವನನ್ನು ಆರಿಸಿಕೊಳ್ತಾರೆ. ಹಲ್ಲೆಲೂಯಾ. ಅವನನ್ನು ದೇವರು ಆರಿಸಿಕೊಳ್ತಾರೆ. ಯಾವಾಗ? ಪ್ರಾಯದ ಕಾಲದಲ್ಲಿ ದೇವರು ಅವನನ್ನು ಆರಿಸಿಕೊಳ್ತಾರೆ. ಆ ಪ್ರಾಯದ ಕಾಲದಲ್ಲಿ ದೇವರು ಅವನನ್ನು ಆರಿಸಿಕೊಂಡ್ಮೇಲೆ ಹಲವಾರು ವರ್ಷಗಳ ದಾಟದ ಮೇಲೆ ಅವನನ್ನು ರಾಜನಾಗಿ ದೇವರು ಏನ್ ಮಾಡ್ತಾರೆ, ಆ ರಾಜನ ಸೀಟಲ್ಲಿ ದೇವರು ಕುಂಡಿಸ್ತಾರೆ. ಅಭಿಷೇಕ ಆಯ್ತು, ರಾಜನ ಅಭಿಷೇಕ ಆಯ್ತು, ಆದ್ರೆ ಇನ್ನ ಅವನು ರಾಜನ ಪೋಸ್ಟ್ ಬಂದಿಲ್ಲ. ಅವನು ಸೋಲ್ಜರ್ ಆಗಿ ಇದ್ದ ಸ್ವಲ್ಪ ದಿನ. ಯಾರ ಒಟ್ಟಿಗೆ? ಸೌಲ್ ಒಟ್ಟಿಗೆ ಹೋಗಿ ಸೋಲ್ಜರ್ ಆಗಿದ್ದ. ಸೌಲ್ಗೆ ದಾವೀದನ ಕಂಡ್ರೆ ಕೋಪ ಬಂತು, ಹೊಟ್ಟೆ ಉರಿ ಬಂತು, ಚೆನ್ನಾಗಿ ಯುದ್ಧ ಮಾಡ್ತಾನೆ ಅಂತ. ಯಾಕಂದ್ರೆ ದೇವ್ರು ಅವನೊಟ್ಟಿಗೆ ಇದ್ದಿದ್ರಿಂದ ಗೋಲಿಯಾತ್ನ ಹೊಡೆದ, ಹೋಗೋ ಇದ್ದಿದ್ದಲ್ಲ ಒಳ್ಳೆ ಜಯ ಹೊಂದ್ಕೊಂಡ. ಯಾಕಂದ್ರೆ ದೇವರು ಅವನೊಟ್ಟಿಗೆ ಇದ್ದಿದ್ರಿಂದ
ದೇವರ ಮಾತು ಕೇಳಿ ಅವನು ನಡೆದಿದ್ದರಿಂದ ಅವನೆಲ್ಲ ಯುದ್ಧದಲ್ಲಿ ಜಯ ಪಟ್ಕೊಂಡೇ ಬಂದ. ಆದ್ರೆ ಹೊಟ್ಟೆ ಉರಿ ಜೊತೆಲಿದ್ದಂತ ಸೌಲ್ ರಾಜಗೆ ಬಂತು. ಒಂದು ದಿನ ಅವನನ್ನೇ ಕೊಲ್ಲುವ ಪ್ಲಾನ್ ಮಾಡುವಾಗ ದಾವೀದು ದೇವರಿಗೆ ಭಯಪಟ್ಟು, ಇನ್ನೊಬ್ಬ ಅಭಿಷೇಕ ದೇವರಿಂದ ಹೊಂದಿದ್ದಾನೆ, ಅವನನ್ನು ನಾವು ಕೊಲ್ಬಾರ್ದಂತ ತಪ್ಪಿಸ್ಕೊಂಡು ಹೊಡೋಗ್ಬಿಟ್ಟ ದಾವೀದು ಸೌಲ್ಗೆ ಭಯಪಟ್ಟಿದ್ದು, ಸೌಲ್ ಇವನ್ನ ದಾವೀದ್ನ ಕೊಲ್ತಾನೆ ಅಂತ ಅಲ್ಲ, ದಾವೀದು ಒಳ್ಳೆ ಫೈಟರು. ಆದರೆ ಎಲ್ಲಿ ಅಭಿಷೇಕ ಹೊಂದಿದ ಮನುಷ್ಯನನ್ನು ನಾನೇ ಕೊಂದು ದೇವರಿಗೆ ವಿರೋಧ ಮಾಡ್ತೀನಿ ಅಂತ ಭಯಪಟ್ಟು ಇವನು ಓಡ್ದ. ಕೊನೆಯಲ್ಲಿ ಸೌಲ್ ಸತ್ತೋಗ್ಬಿಟ್ಟ. ಒಂದು ಕಾಲ, ಒಂದು ಟೈಮ್ ಬಂತು. ಆ ಟೈಮಲ್ಲಿ ಜನರೆಲ್ಲ ಸೇರಿ ಆ ಇಸ್ರೇಲ್ಗೆ ಅರಸನಾಗಿ ದಾವೀದನನ್ನು ಕುಂಡಿಸ್ತು. ಆಮೇಲೆ ದಾವೀದನ ಕಾಲದಲ್ಲಿ ಅವನ ರಾಜನಾಗಿ ಮಾರ್ಪಟ್ಟ ಮೇಲೆ ಒಳ್ಳೆ ರಾಜ್ಯವನ್ನು ನಡೆದ, ಜನರಿಗೆ ಒಳ್ಳೆ ರೀತಿಯಾದ ಎಲ್ಲ ಹೆಲ್ಪು ಅಗತ್ಯಗಳು, ಆ ಜನರಿಗೆ ಏನೆಲ್ಲ ಆಗ್ಬೇಕಾಗಿತ್ತು ಪ್ರತಿಯೊಂದನ್ನು ಏನ್ ಮಾಡಿದ್ರು ದಾವೀದು ಯೇಸು ನಾಮದಲ್ಲಿ, ದೇವ್ರ ನಾಮದಲ್ಲಿ ಅವರಿಗೆ ಪ್ರತಿಯೊಂದು ಕರೆಕ್ಟ್ ಆಗಿ ನಡೆಸ್ಕೊಂಡು ಬಂದ್ರು. ಹಲ್ಲೆಲೂಯಾ. ಇವತ್ತು ನಮ್ಮ ಭಾರತ ದೇಶಕ್ಕೆ ಪ್ರಧಾನಿಯಾಗಿ, ರಾಜನಾಗಿ, ಆ ರಾಜ ಅಂತ ಹೇಳು, ಅದು ರಾಜನೇ. ಆಗಿನ ಕಾಲದಲ್ಲಿ ರಾಜರಾಗಿದ್ದವರಲ್ಲ, ಇವತ್ತು ಭಾರತ ದೇಶಕ್ಕೆ ಪ್ರಧಾನಿ ರಾಜ ಮೋದಿ ಆಗಿದ್ದಾರೆ. ಹಲ್ಲೆಲೂಯಾ. ಅವತ್ತು ರಾಜನಾಗಿದ್ರು. ರಾಜಗಳೆಲ್ಲ ಗತಿಸಿ ಹೋದ್ಮೇಲೆ ಇವಾಗ ಏನ್ ಮಾಡ್ತಾರೆ, ಜನ ಓಟ್ ಹಾಕಿ ಒಬ್ಬನ್ನ ಎತ್ತಿಡ್ತಾರೆ. ಕಾರಣ ಭಾರತ ದೇಶವನ್ನು ಆಳುವುದಕ್ಕೆ ಒಬ್ಬನ್ನ ಎತ್ತಿಡ್ತಾರೆ, ತನ್ನ ಸ್ಟೇಟ್ ಅನ್ನು ಆಳುವುದಕ್ಕೆ ಇನ್ನೊಬ್ಬನ್ನ ಎತ್ತಿಡ್ತಾರೆ. ಇವಾಗ ಈ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ, ಅಂದ್ರೆ ಕರ್ನಾಟಕ, ಇಡೀ ಈ ಕರ್ನಾಟಕ ರಾಜ್ಯವನ್ನು ಆಳುವುದಕ್ಕೆ ಸಿದ್ದರಾಮಯ್ಯ ಇದ್ದಾರೆ. ಈ ಸಿದ್ದರಾಮಯ್ಯನೇ ಆಳುವುದಕ್ಕೆ ಮೋದಿ ಇದ್ದಾರೆ. ಹಲ್ಲೆಲೂಯಾ. ಸ್ಟೇಟ್ ಗೌರ್ಮೆಂಟ್ ಇವರು, ಅವ್ರು ಸೆಂಟ್ರಲ್. ಹಲ್ಲೆಲೂಯಾ. ಭಾರತವನ್ನೇ ಆಳುವುದಕ್ಕೆ ಅವರು, ಈ ಕರ್ನಾಟಕ ಸ್ಟೇಟ್ ಅನ್ನು ಆಳುವುದಕ್ಕೆ ಸಿದ್ದರಾಮಯ್ಯ ಇದ್ದಾರೆ. ಹಲ್ಲೆಲೂಯಾ. ಇದು ಜನರಿಂದ ಆರಿಸಲ್ಪಡುವಂಥದ್ದು. ಇದು ಚುನಾವಣೆ. ಆಗಿನ ಕಾಲದಲ್ಲಿ ಯೇಸುವಿನ ಕಾಲದಲ್ಲೇ ಯೇಸು ಸ್ವಾಮಿ ಹುಟ್ಟುವುದಕ್ಕೆ ಮುಂಚೆನೆ ಏನಿತ್ತು ಗೊತ್ತಾ, ಆಧಾರ ಕಾರ್ಡ್ ಇತ್ತು. ಹಲ್ಲೆಲೂಯಾ. ಗೊತ್ತಾ ನಿಮಗೆ? 2026 ವರ್ಷಕ್ಕೆ ಮುಂಚೆ ಯೇಸು ಹುಟ್ಟುವುದಕ್ಕೆ ಮುಂಚೆನೆ ಆಧಾರ ಕಾರ್ಡ್ ಇತ್ತು. ಮರಿಯಾಳು ಗರ್ಭಿಣಿಯಾಗಿರುವಾಗ ತಾನು ಹುಟ್ಟಿದಂತ ಬೆಳೆದ ಊರಿಗೆ ಹೋಗಿ, ಬೆತ್ಲೆಹೆಮ್ಗೆ ಹೋಗಿ, ಅವಳು ಏನ್ ಮಾಡಿದ್ರಂತೆ, ಯೋಸಪ್ಪ ಅವರು ಕಾಶೆಪುರಿ ಬರುತ್ತಿರಂತೆ. ಹಂಗಂದ್ರೆ ಲೆಕ್ಕ, ಇವಾಗ ನಮ್ದು ಆಧಾರ ಕಾರ್ಡ್ ಇದೆ, ನಾವು ಭಾರತೀಯರು, ನಾವು ಈ ದೇಶದವರು ಅಂತ ಪ್ರೂಫ್ಗೆ ಆಧಾರ ಕಾರ್ಡ್ ಇದೆ. ಅದೇ ರೀತಿ ಆಗಿನ ಕಾಲದಲ್ಲಿ ಹೋಗಿ ಹೆಸರು ಬರ್ಸ್ತಾ ಇದ್ರು. ಎಲ್ಲೇ ಯಾವ ಊರಲ್ಲಿದ್ರೆ ಸ್ವಂತ ಊರಿಗೆ ಬಂದು ನಾನು ಈ ಊರವನು ಕನ್ಫರ್ಮ್ ಮಾಡಬೇಕು. ಆಧಾರ ಕಾರ್ಡ್ ಆಗಿನ ಕಾಲದಲ್ಲೇ ಇತ್ತು, ಈಗ ಬಂದಿದ್ದಲ್ಲ, ಆಗಿನ ಕಾಲದಲ್ಲೇ ಇತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇವಾಗ ಮೋದಿ ರಾಜ, ಆಗಿನ ಕಾಲದಲ್ಲಿ ರಾಜರಾಗಿದ್ರು, ಈಗ ಪ್ರಧಾನಿ ಮಂತ್ರಿ ಮಿನಿಸ್ಟರ್ ಹಂಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಮೋದಿ ಏನ್ ಮಾಡ್ಬೇಕು, ಭಾರತ ದೇಶವನ್ನು, ಆ ಭಾರತ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬ ಸ್ವತಂತ್ರಿಯರನ್ನು, ಹಂಗಂದ್ರೆ ನಾವೆಲ್ಲ ಸ್ವತಂತ್ರಿಯರು, ಭಾರತದ ಸ್ವತಂತ್ರಿಯರು, ನಮಗೆ ತಿನ್ಲಿಕ್ಕೆ, ಉಣ್ಲಿಕ್ಕೆ, ಇಲ್ಲಿ ಜೀವನ ಮಾಡ್ಲಿಕ್ಕೆ, ಪ್ರಶ್ನೆ ಮಾಡುವುದಕ್ಕೆ ಅಧಿಕಾರ ನಮಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಹತ್ರ ರಾಷನ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ಮತ್ತೆ ಆಧಾರ ಕಾರ್ಡ್ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದು ಪ್ರತಿಯೊಂದು ಇರುವುದರಿಂದ ನಾವು ಈ ದೇಶಕ್ಕೆ ಅರ್ಹತೆ ಉಳ್ಳವರು, ಈ ದೇಶದಲ್ಲಿ ಜೀವಿಸೋದಕ್ಕೆ ಅಧಿಕಾರ ಉಳ್ಳವರು ಅಂತ ನಾವು ಭಾವಿಸ್ಕೊಳ್ಬೋದು. ನಮಗೆ ಒಂದು ನೀರು ಪ್ರಾಬ್ಲಮ್, ಕರೆಂಟ್ ಪ್ರಾಬ್ಲಮ್, ಏನೇ ಒಂದು ಪ್ರಾಬ್ಲಮ್ ಇದ್ರೆ ಕೂಡ ನಮ್ಮ ಸ್ಟೇಟ್ ಅನ್ನು ಆಳುವಂತ ಏನು ಸರ್ಕಾರವೇ ನಮಗೇನ್ ಮಾಡ್ಬೇಕು, ಸರಿಪಡಿಸ್ಕೊಡ್ಬೇಕು. ಆ ಸರ್ಕಾರ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಸರಿಪಡಿಸ್ಬೇಕಾದ್ರೆ ಅವ್ರು ದುಡ್ಡು ಬೇಕು. ಆ ದುಡ್ಡು ಎಲ್ಲಿಂದ ರಿಲೀಸ್ ಆಗುತ್ತೆ ಅಂದ್ರೆ ಮೋದಿಯನ್ನೇ ಕೊಡ್ಬೇಕು ಇವ್ರಿಗೆ. ಹಲ್ಲೆಲೂಯಾ. ಮೋದಿ ಅವರೇ ಇವ್ರಿಗೆ ಸ್ಯಾಂಕ್ಷನ್ ಮಾಡ್ಬೇಕು. ಇವ್ರು ಆ ದುಡ್ಡು ಎತ್ತಿ ಅದ್ರಲ್ಲಿ ಅರ್ಧ ತಿಂದು ಅರ್ಧದಲ್ಲಿ ಖರ್ಚು ಮಾಡ್ಬೇಕು ಇವರು. ಪ್ರೈಸ್ ದಿ ಲಾರ್ಡ್ ಇರ್ಲಿ. ಹಲ್ಲೆಲೂಯಾ. ಅದೇ ರೀತಿ ಆಗಿನ ಕಾಲದಲ್ಲಿ ದಾವೀದನನ್ನು ಸೀಟಲ್ಲಿ ದೇವರು ಕುಂದಿಸಿದ ಯಾತಕ್ಕಂದ್ರೆ ಆ ಜನರಿಗೆ, ವಾಗ್ದಾನ ಮಾಡಲ್ಪಟ್ಟಂತ ಆ ಇಸ್ರೇಲ್ ಜನರಿಗೆ ದೇವರು ವಾಗ್ದಾನವನ್ನು ಮಾಡಿಟ್ಟಿದ್ರು. ಹಲ್ಲೆಲೂಯಾ. ಆ ವಂಶದಿಂದ ಒಬ್ಬರು ಜೀಸಸ್ ಹುಟ್ಟಿ ಬರಬೇಕು ಅಂತ ಒಂದು ವಾಗ್ದಾನ ಮಾಡಿಟ್ಟಿದ್ರಲ್ಲ, ಆ ವಾಗ್ದಾನದ ಅನುಸಾರವಾಗಿ ಆ ಜನರನ್ನು ಕಾಪಾಡಬೇಕಾಗಿತ್ತು ದೇವರು. ಹಲ್ಲೆಲೂಯಾ. ಎಷ್ಟೋ ಜನ ಇದ್ರು, ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಜನ ಇದ್ರು, ಅಮೋರಿಯರು ಇದ್ರು, ಪರಿಸರ, ಎಬಿಸಿಯರು, ಎಲ್ಲ ದೇವರಿಗೆ ಆಪೋಸಿಟ್
ಹಾಗೆ ಇದ್ದಂತ ರಾಜಗಳಿದ್ರು, ಆ ದೇವರ ಮಕ್ಕಳಿಗೆ ವಿರೋಧವಾಗಿ ಕತ್ತಿಯನ್ನು ಬೀಸುವಂತ ಜನರಿದ್ರು, ಕೊಲ್ಲುವಂತ ಜನರಿದ್ರು. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬರಬೇಕಾಗಿರುವಂತ ವಿಷಯ ಒಂದಿತ್ತು. ಅದರಿಂದ ದಾವೀದನನ್ನು ರಾಜನಾಗಿ ಕುಣಿಸಿ ಆ ಇಸ್ರೇಲ್ ಜನರನ್ನು ಕಾಪಾಡುವುದಕ್ಕಾಗಿ ದೇವರು ದಾವೀದನನ್ನು ರಾಜನಾಗಿ ಏರ್ಪಡಿದ್ರು. ದಾವೀದ ಕೋಟೆ ಕಟ್ಟದ ತನ್ನ ವಯಸ್ಸಿನಲ್ಲಿ ಆ ರಾಜ್ಯ ಆಳುವಾಗ ಹಲವಾರು ವರ್ಷ ತನ್ನ ಕೋಟೆ ಭದ್ರಪಡಿಸಿದ. ತನ್ನ ಜನರಿಗೆ ಬೇಕಾಗಿರುವ ಪ್ರತಿಯೊಂದು ಅಗತ್ಯಗಳನ್ನೆಲ್ಲವನ್ನು ಅವನು ಪರ್ಫೆಕ್ಟ್ ಆಗಿ ಸಂಧಿಸಿಕೊಂಡೇ ಬಂದ. ಹಲ್ಲೆಲೂಯಾ. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಇರಂತ ಪ್ರಥಮರು ಹೆಂಗಿದ್ದಾರೆ ಗೊತ್ತಾ? ಬಿಜೆಪಿ ಅವರು ನಿಂದು ಜಾತಿ ಬೇರೆ, ನಂದು ಜಾತಿ ಬೇರೆ, ನಿಂದು ಮತ ಬೇರೆ, ನಂದು ಮತ ಬೇರೆ ಅಂತ ಹೇಳಿ ಜಗಳಗಳು ಬರೆಸಿ ಅಲ್ಲಲ್ಲಿ ಜಗಳ ಬರೆಸ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇಶಕ್ಕೆ ಒಳ್ಳೇದು ಮಾಡ್ತೀನಿ, ದೇಶಕ್ಕೆ ಒಳ್ಳೇದು ಮಾಡಿದೆ. ನಾನು 18 ವರ್ಷದಿಂದ ಸೀಟಲ್ಲಿ ಕುತ್ಕೊಂಡು, ರಾಜನಾಗಿ ಕುತ್ಕೊಂಡು ಸರಿಯಾದ ರೀತಿಯಲ್ಲಿ ಜನರಿಗೆ ಅವನು ಏನ್ ಮಾಡ್ತಾ ಇಲ್ಲ, ಪೋಷಣೆ ಮಾಡ್ತಾ ಇಲ್ಲ. ಅವನು ಏನ್ ಮಾಡ್ತಾ ಇದ್ದಾನೆ? ರೇಟ್ ಹೆಚ್ಚಿಸ್ತಾನೇ ಇದ್ದಾನೆ, ರೇಟ್ ಬೆಳ್ಕೊಂಡು ಹೋಗ್ತಾನೇ ಇದೆ. ಬಡವರಾದ ನಾವು ಏನ್ ಮಾಡ್ಬೇಕಾಗುತ್ತೆ? ಶ್ರೀಮಂತರು ಬೆಳೀತಾ ಇದ್ದಾರೆ. ಶ್ರೀಮಂತರು ಏನ್ ಮಾಡ್ತಾ ಇದ್ದಾರೆ? ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವರು ಎಲ್ಲಾದ್ರಲ್ಲಿ ಬಿಸ್ನೆಸ್ ಅಲ್ಲಿ ಪಾಲಾಗಿದ್ದಾರೆ. ಶ್ರೀಮಂತರು ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ಬಿಸ್ನೆಸ್, ಅವ್ರಿಗೆ ಡಬಲ್ ಲಾಭ. ಆದ್ರೆ ಬಡವರಿಗೆ ಎಲ್ಲವೂ ನಷ್ಟವಾಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ಅವನು ಏನ್ ಮಾಡ್ತಾ ಇಲ್ಲ, ದೇಶವನ್ನು ಆಳ್ತಾ ಇಲ್ಲ. ಹಲ್ಲೆಲೂಯಾ. ಅದು ದೇವರಿಗೆ ಚೆನ್ನಾಗಿ ಗೊತ್ತು. ಆಮೇನ್. ಅವನ ತಳ್ಳಬೇಕಂದ್ರೆ ದೇವ್ರು ಯಾವತ್ತೂ ತಳ್ಳಿಬಿಡ್ತಾ ಇದ್ರು. ಅವನ ಇಟ್ಟಿರೋದು ಕೆಲವೊಂದು ಕಾರಣಗಳಿದೆ. ಕ್ರೈಸ್ತರಾದ ನಮಗೆ ಅವನ್ನ ಇಟ್ಟಿದ್ದಾರೆ. ಯಾಕಂದ್ರೆ ಅವನು ಸರಿಯಾಗಿ ರಾಜ್ಯವನ್ನು ಆಳ್ಬೇಕಂತ ನಾವು ಪ್ರಾರ್ಥಿಸುವುದು ನಮ್ಮ ಕೈಲಿದೆ. ಅವನು ಹಂಗಿರೋದ್ರಿಂದ ನಾವು ಪ್ರಾರ್ಥನೆ ಮಾಡಿ. ಕೊರೋನಾ ಅಲ್ಲ ಅವನು ಗೊತ್ತಿಲ್ದಿರ ಬಂದಿಲ್ಲ, ಕೊರೋನಾ ಅಲ್ಲ ಅವನು ಗೊತ್ತಿದೆ ಬಂದಿರೋದು. ಹಲ್ಲೆಲೂಯಾ. ಇನ್ನ ಎಷ್ಟೋ ವಿಷಯ ಇದೆ, ಅದೆಲ್ಲ ಬಿಡಿ. ಹಲ್ಲೆಲೂಯಾ. ಇವಾಗ ದಾವೀದ ಬಗ್ಗೆ ಬರೋಣ. ದೇವರು ಆತನನ್ನು ತಿಳಿದುಕೊಂಡ್ರು. ಯಾಕೆ ಅಂದ್ರೆ ತನ್ನ ಜನರನ್ನು ಆಳುವುದಕ್ಕಾಗಿ. ಅವನು ಹಲವಾರು ವರ್ಷಗಳಿಂದ ತನ್ನ ರಾಜ್ಯವನ್ನು ಆಳಿ ಬಂದ ಒಳ್ಳೆ ದಾವೀದನೇ. ಆದ್ರೆ ಈ ಕೀರ್ತನೆಯಲ್ಲಿ ಅವನು ಹೇಗಂತ ಪ್ರಾರ್ಥನೆ ಮಾಡ್ತಾನೆ. ಇಲ್ಲಿ ಬನ್ನಿ ಇವಾಗ ಕೀರ್ತನೆಗೆ. ಯೆಹೋವನೇ, ನನ್ನ ಯೌವನದ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿನಲ್ಲಿಡದೆ ನಿನ್ನ ಕೃಪೆಗೆ ತಕ್ಕಂತೆ ದಯಪೂರ್ವಕವಾಗಿ ನನ್ನನ್ನು ನೆನೆಸು ಸ್ವಾಮಿ. ಹಲ್ಲೆಲೂಯಾ. ಆ ಪ್ರಾಯದ ವಯಸ್ಸಲ್ಲಿ, ಅವನ ವಾಲಿಬನ ವಯಸ್ಸಲ್ಲಿ ನೋಡಿ, ಅವನ ರಾಜ ಅಂದ್ರೆ ಅವನು ಪ್ರಾರ್ಥನೆ ಮಾಡ್ತಾನೆ. ಅವನು ಯಾರಿಗೂ ಉತ್ತರ ಕೊಡೋದು ಬೇಕಾಗಿಲ್ಲ. ನನ್ನ ರಾಜ, ನಾನು ಹೇಗಾದ್ರೂ ಇರ್ಬೋದು, ನನ್ನ ಇಷ್ಟ ಆಗಿರ್ಬೋದು. ಆದ್ರೆ ಅವನು ದೇವರಿಗೆ ಭಯಪಟ್ಟವನಾಗಿದ್ದ. ಆಮೇನ್. ಅವನು ದೇವರಿಗೆ ಭಯಪಟ್ಟವನಾಗಿ ಇದ್ದಿದ್ರಿಂದ ಅವನು ಈ ರೀತಿ ಪ್ರಾರ್ಥನೆ ಮಾಡ್ತಾನೆ. ನಾನು ಒಂದು ವೇಳೆ ಆ ಯೌವನ ಕಾಲದಲ್ಲಿ, ಪ್ರಾಯದ ಕಾಲದಲ್ಲಿ ನಾನು ನಿನಗೆ ತಪ್ಪುಗಳನ್ನು ಮಾಡಿ, ನಾ ಪಾಪಗಳನ್ನು ಮಾಡಿದ್ರೆ, ನಿನಗೆ ದ್ರೋಹ ಮಾಡಿದ್ರೆ, ದೇವರೇ ನಿನ್ನ ಮನಸ್ಸಲ್ಲಿ ಇಡದೆ ನಿನ್ನ ಕೃಪೆಗೆ ತಕ್ಕಂತೆ ಅದನ್ನು ಏನ್ ಮಾಡು, ಕ್ಷಮಿಸಿಬಿಡು ಸ್ವಾಮಿ. ಕ್ಷಮಾಪಣೆ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ಪ್ರಾಯದ ಮಕ್ಕಳಿದ್ದೀರಾ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ನೀವು ತಪ್ಪೇ ಮಾಡಿಲ್ವಾ? ಹಲ್ಲೆಲೂಯಾ. ತಪ್ಪೇ ಮಾಡಿಲ್ವಾ? ತಪ್ಪು ಮಾಡಿ ಕೂಡ ಏನೋ ತಪ್ಪೇ ಅಪ್ಪ ನಾನು ಅಷ್ಟೇ. ಅಲ್ಲೆಲ್ಲ ಅವನು ರಾಜ, ಅಧಿಕಾರ ಇತ್ತು ಅವನಿಗೆ ಅಧಿಕಾರ, ಆಳುವ ಅಧಿಕಾರ ಎಲ್ಲವೂ ಅವನೇ ದೇವ್ರಂತ ಕೂಡ ಭಾವಿಸ್ಕೊಳ್ಬೋದು. ಆದ್ರೆ ಈ ಸೀಟಲ್ಲಿ ಕೂತಿದ್ದೀನಿ ಅಂದ್ರೆ ಕಾರಣ ಯಾರಂತ ಅವನು ಚೆನ್ನಾಗಿ ಗೊತ್ತು. ದೇವರೇ. ಇಲ್ಲಿವರೆಗೂ ದೇವರನ್ನು ನಡೆಸಿದ್ದಾರೆ, ಇನ್ನು ಮೇಲೂ ದೇವರು ನಡೆಸ್ಕೊಂಡು ಹೋಗ್ತಾರೆ ಅಂತ ಅವನು ಚೆನ್ನಾಗಿ ಗೊತ್ತಿತ್ತು. ಆದ್ರಿಂದ ಅವನು ತಪ್ಪು ಮಾಡುವಾಗ ಆ ತಪ್ಪನ್ನು ನೆನೆಸಿ ಆ ದೇವರಿಗೆ ವಿರೋಧವಾದ ಕಾರ್ಯವನ್ನು ಯೋಚನೆ ಮಾಡಿ ಅವನು ಏನ್ ಮಾಡ್ತಾನೆ, ದೇವರೇ ನನ್ನನ್ನು ಕ್ಷಮಿಸು ಸ್ವಾಮಿ, ನಿನ್ನ ಕೃಪೆಗೆ ತಕ್ಕಂತೆ ನನ್ನನ್ನು ಕ್ಷಮಿಸು ಸ್ವಾಮಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಎಷ್ಟು ಜನ ಆ ತರ ಹೇಳಕ್ ಆಗುತ್ತೆ? ಹೇಳಿ ಒಂದ್ಸತಿ ಕೈಗಳನ್ನು ಮೇಲೆ ಎತ್ತಿ. ಹಲ್ಲೆಲೂಯಾ. ಕಣ್ಗಳನ್ನು ಮುಚ್ಚಿ ಸ್ವಾಮಿ ಹೇಳಿ, ನಮ್ಮ ಯೌವನದ ತಪ್ಪುಗಳನ್ನು ನಿನ್ನ ಮನಸ್ಸಿನಲ್ಲಿ ಇಡದೆ ಕ್ಷಮಿಸು ಸ್ವಾಮಿ, ಕ್ಷಮಿಸು ಸ್ವಾಮಿ. ಹಲ್ಲೆಲೂಯಾ. ಯಾವಾಗ ದೇವರು ಕ್ಷಮಿಸ್ತಾರೆ?
ಇವಾಗ ಕ್ಷಮಿಸಿದಾರ ಇಲ್ವಾ ದೇವರು? ಅದೇ ಯಾವಾಗ ದೇವರು ಕ್ಷಮಿಸ್ತಾರೆ? ಅವಾಗ ನಿಮ್ಗೆ ಅದು ನಂಬಿಕೆನೇ ಇಲ್ಲ. ನಮ್ಮ ತಪ್ಪನ್ನ ದೇವರು ಕ್ಷಮಿಸಿದ್ದಾರೆ ಅಂತ ನಂಬಿಕೆನೇ ಇಲ್ಲ. ನಂಬಿಕೆ ಓಕೆ, ದೇವ್ರು ನಮ್ಮನ್ನ ಕ್ಷಮಿಸ್ಬಿಟ್ರು. ಯಾವಾಗ ದೇವರು ಕ್ಷಮಿಸ್ತಾರೆ? ಹಲ್ಲೆಲೂಯ. ನೀನು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸುವಾಗ ನಿನ್ನ ತಪ್ಪುಗಳು ಕ್ಷಮಿಸಲ್ಪಡುತ್ತೆ. ಎಲ್ಲಿ ಹೇಳಲ್ಪಟ್ಟಿದೆ? ಮತ್ತಾಯ ಓದಿ, ಬೇಗ ಬೇಗ ಓದ್ಬೇಕು. ಐದಾ? ಓದಿ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಹಲ್ಲೆಲೂಯಾ. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಬರುವುದಕ್ಕೆ ಮುಂಚೆ ಒಂದು ಹಳೆ ಒಡಂಬಡಿಕೆ ಕೊಡಲ್ಪಟ್ಟಿತ್ತು. ಯಾರಿಗೆ? ಮೋಶೆ ಕೈಯಲ್ಲಿ ಕೊಡಲ್ಪಟ್ಟಿತ್ತು ಹಳೆ ಒಡಂಬಡಿಕೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಪ್ರಮಾಣ ಇತ್ತು. ಪ್ರಮಾಣ ಅಂದ್ರೆ ಅದು ಬಂದು ಅದರಲ್ಲಿ ಇರೋದನ್ನು ಬರಾಬರ್ ಸರಿಯಾಗಿ ಫಾಲೋ ಮಾಡ್ಬೇಕಂತ ಒಂದು ಪ್ರಮಾಣ ಇತ್ತು. ಹಲ್ಲೆಲೂಯಾ. ಆ ಪ್ರಮಾಣವನ್ನು ಮೀರಿ ನಡೆಯುವವನಿಗೆ ದಂಡನೆ ಅಂತ ಒಂದು ವಿಷಯ ಇತ್ತು. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಕಾಲದಲ್ಲಿ ಮೋಶೆ ಕೊಡಲ್ಪಟ್ಟಂತ, ದೇವರು ಕೊಡಲ್ಪಟ್ಟಂತ ನ್ಯಾಯ ಪ್ರಮಾಣದ ಮೂಲಕ ಅಲ್ಲಿಗೆ ಅಲ್ಲು, ಏಟಿಗೆ ಏಟು ಅಂತ ಒಂದು ವಿಷಯ ಇತ್ತು. ಆಮೇನ್. ಹಲ್ಲೆಲೂಯಾ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಕೃಪೆಯಾದ ಯೇಸು ಸ್ವಾಮಿ ಬಂದ ಮೇಲೆ ಹೇಳಿದಂತ ವಿಷಯ ಏನು ಗೊತ್ತಾ? ಒಬ್ಬ ನಿನ್ನ ತಪ್ಪು ಮಾಡಿದ್ರೆ ಅವನ ತಪ್ಪನ್ನು ಕ್ಷಮಿಸು. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಹಂಗಿದ್ದಿಲ್ಲ. ತಪ್ಪು ಮಾಡಿದ್ರೆ ಅವನ ಹೊಡಿಬೇಕಂತಾನೆ ಇತ್ತು. ನಿನ್ನ ಜನರ ಮಧ್ಯದಲ್ಲಿ ಅವನು ತಪ್ಪು ಮಾಡುವಾಗ ಊರಿಂದ ಆಚೆ ತಳ್ಕೊಂಡೋಗಿ ಅಲ್ಲಿ ಕಲ್ಲು ಹೊಡೆದು ಸಾಯಿಸ್ಬೇಕು ಅಂತ ಒಂದು ಸಿಸ್ಟಮ್ ಇತ್ತು. ಅದೇ ರೀತಿನೇ ಯೇಸು ಸ್ವಾಮಿ ಒಂದಿನ ಆಲಯಕ್ಕೆ ಹೋಗ್ತಾರೆ. ಯೆಶಾಯ 66ನೇ ಗ್ರಂಥ ತೆಗಿತಾರೆ. ಅಲ್ಲಿ ಹೇಳಿರುವ ವಚನವನ್ನು ಓದ್ತಾರೆ. ಓದಿ ಯೆಶಾಯ 66 ಅನಿಸ್ತದೆ. 66. ಇಲ್ವಲ್ಲ, ಅದೇ ಒಂದು ನಿಮಿಷ. ಒಂದು ವಚನ ಇರಬೇಕಲ್ಲ. ಕುರುಡರಿಗೆ ದೇವರು ನನ್ನನ್ನು ಅಭಿಷೇಕ ಮಾಡಿದನು, ಬಡವರಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ. ಯಾವುದು ಹೇಳ್ಬಿಟ್ಟು ಓದಿ. 61ರಲ್ಲಿ ಕರ್ತನಾದ ಯೆಹೋವನು ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ಸಮಾಚಾರವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮೊಯ್ಯಿ ತೀರಿಸುವ ದಿನ, ಇವುಗಳನ್ನು ಪ್ರಚಾರಗೊಳಿಸುವುದಕ್ಕೂ, ದುಃಖಿದವರೆಲ್ಲರನ್ನು ಸಂತೋಷಿಸುವುದಕ್ಕೂ, ಚೀಯೋನಿನಲ್ಲಿ ಶೋಭಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭಾಷಣೆ, ದುಃಖವಿದ್ದಲ್ಲಿ ಆನಂದ ತೈಲವು, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿ ಕೊಡುವುದಕ್ಕೂ
ಆತನು ನನ್ನನ್ನು ಕಳಿಸಿದ್ದಾನೆ. ಹಲ್ಲೆಲೂಯಾ. ಈ ದೇವರು ಯೆಶಾಯ ಪ್ರವಾದಿಸ್ತಾನೆ. ಏನಂತ? ಈ ವಚನನ ಪ್ರವಾದಿಸ್ತಾರೆ. ಈ ವಚನವನ್ನು ನೆರವೇರಿಸೋದು ಯಾರಂದ್ರೆ ಯೇಸು ಸ್ವಾಮಿ. ಆಮೇಲೆ ಈ ವಚನ ಬರೆಯುವುದಕ್ಕೂ ಯೇಸು ಸ್ವಾಮಿ ಬರುವುದಕ್ಕೂ ಸಾವಿರಾರು ವರ್ಷ ಡಿಫ್ರೆಂಟ್. ಆಮೇಲೆ ಇವನು ಪ್ರವಾದಿಸ್ಬಿಟ್ಟ, ದೇವರು ಹೇಳಿದಾಗೆ ಪ್ರವಾದಿಸ್ಬಿಟ್ಟ. ಈ ವಾಕ್ಯ ಇಲ್ಲಿ ಏನ್ ಹೇಳುತ್ತೆ? ಬೂದಿಗೆ ಬದಲಾಗಿ ಶಿರನಾಮ, ದುಃಖಕ್ಕೆ ಬದಲಾಗಿ ಆನಂದ ತೈಲ. ಈ ಬೂದಿ ಆನಂದ ತೈಲ ಎರಡು ವಿಷಯವನ್ನು ನಾವು ನೋಡುವಾಗ, ಆದಾಮನ ಮೂಲಕ ಪಾಪ ಬಂತು ಲೋಕದ ಜನರಿಗೆ. ಅವಾಗ ಪಾಪದ ಸಂಬಳ ಮರಣವಾಗಿತ್ತು. ಈ ಮರಣದಿಂದ ಪಾರಾಗಬೇಕು, ದೇವರಿಂದ ಒದೆ ತಿಂದು ಸಾಯ್ತಾ ಇದ್ರು ಜನರು. ಅದೇ ಹಳೆ ಒಡಂಬಡಿಕೆ. ತಪ್ಪು ಮಾಡಿದ್ರೆ ದೇವರು ಹೊಡೆದ್ ಬಿಡ್ತಾ ಇದ್ರು, ಸತ್ತೋಗ್ಬಿಡೋದು. ಅಲ್ಲಿಂದ ಇವರು ತಪ್ಪಿಸ್ಕೊಬೇಕಂದ್ರೆ ಏನ್ ಮಾಡ್ಬೇಕು? ತಲೆಯೆಲ್ಲ ಬೋಳಿಸ್ಕೊಂಡು ಬೂದಿಯಲ್ಲಿ ಕುಳಿತಿರ್ಬೇಕು. ಬೂದಿಯಲ್ಲಿ ಕುಳಿತುಕೊಂಡು ಕಣ್ಣೀರಿಂದ ದೇವರ ಹತ್ರ ಹತ್ತು ಪ್ರಾರ್ಥನೆ ಮಾಡ್ಬೇಕಾಗಿತ್ತು. ಆದ್ರೆ ಈ ವಾಕ್ಯ ಏನ್ ಹೇಳುತ್ತೆ? ಬೂದಿಗೆ ಬದಲಾಗಿ ಏನ್ ಹೇಳುತ್ತೆ? ಬೂದಿಗೆ ಬದಲಾಗಿ ಶಿರೋಭೂಷಣ ಅಂದ್ರೆ ಒಂಥರ ದೇವರನ್ನು ಕೊಂಡಾಡುವಂತ ವಿಷಯ ಅಂತ ಹೇಳ್ಬೋದು. ಆಮೇಲೆ ದುಃಖವಿದ್ದಲ್ಲಿ ದುಃಖ ಇರುವ ಜಾಗದಲ್ಲಿ ಆನಂದ ತೈಲ, ಸಂತೋಷವಾದ ವಿಷಯ. ಈ ಎರಡನ್ನು ಯೇಸು ಸ್ವಾಮಿ ಏನ್ ಮಾಡಿದ್ರು? ಹೊಸ ಒಡಂಬಡಿಕೆ ಮೂಲಕ, ಆತನ ಶಿಲುಬೆಯ ಮೂಲಕ, ಇനി ನೀನು ಪಾಪಿಯಲ್ಲ, ನೀನ್ ನೀತಿವಂತ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟು ಆ ಬೂದಿಗೆ ಬದಲಾಗಿ ದೇವರು ಏನ್ ಮಾಡ್ಬಿಟ್ರು? ಆಮೇಲೆ ಹಲ್ಲೆಲೂಯಾ, ಕಾಪಾಡ್ಬಿಟ್ರು. ದುಃಖದಲ್ಲಿ ಇದ್ದವ್ರನ್ನ, ಅಯ್ಯೋ ನಾನು ಪಾಪ ಮಾಡ್ಬಿಟ್ಟಿದ್ದೀನಿ, ನಾನು ನರಕಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದವರನ್ನು ಸಂತೋಷ ಪಡುವಾಗಿ, ಉತ್ಸಾಹ ಪಡುವ ಹಾಗೆ, ನೀನು ಪಾಪಿ ಆದ್ರೆ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ನೀನ್ ನರಕಕ್ಕೆ ಹೋಗಲ್ಲ, ನನ್ನ ರಾಜ್ಯಕ್ಕೆ ಬರ್ತೆ ಅನ್ನುವಂತ ನಂಬಿಕೆಯನ್ನು ಯೇಸು ಶಿಲುವೆಯ ಮೂಲಕ ಹುಟ್ಟಿಸಿದ್ರಿಂದ ಸಂತೋಷವನ್ನು ಏರ್ಪಡಿಸುತ್ತದೆ. ಈ ವಾಕ್ಯ ಯೇಸು ಬರುವುದಕ್ಕೆ ಮುಂಚೆನೆ ಬರೆಯಲ್ಪಟ್ಟಿತ್ತು. ಹೊಸ ಒಡಂಬಡಿಕೆಯಲ್ಲಿ ಸಾವಿರಾರು ವರ್ಷ ಆದ್ಮೇಲೆ ಯೇಸು ಬಂದ್ಮೇಲೆ ಮೊದಲು ಒಂದು ಆಲಯಕ್ಕೆ ಹೋಗ್ತಾರೆ. ಅಲ್ಲಿ ಯೇಸುಗೆ ಒಂದು ಬೈಬಲ್ ಕೊಡ್ತಾರೆ, ಸುತ್ತಿಕ್ಕಿರ್ತಾರೆ, ಒಂದು ಪೇಪರ್ ತರ ಚರ್ಮದಲ್ಲಿ. ಅದನ್ನು ಓದಲಿಕ್ಕೆ, ಪ್ರಸಂಗ ಮಾಡಲಿಕ್ಕೆ ಕೊಡುವಾಗ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ ತೆಗೆದು ಮೊದಲು ಓದುವಂತ ಅಧ್ಯಾಯ ಇದಾಗಿರುತ್ತೆ. ಹಲ್ಲೆಲೂಯಾ. ಯೆಶಾಯ 61ನೇ ಅಧ್ಯಾಯವಾಗಿರುತ್ತೆ. ಯೇಸು ಸ್ವಾಮಿ ಈ ಮಾತೆಲ್ಲ ಹೇಳ್ಬಿಡ್ತಾರೆ. ಯಾರಿಗೆ? ಬಂದಿದ್ದವರಿಗೆ ಬಿಡುಗಡೆ, ದುಃಖದಲ್ಲಿರೋವರಿಗೆ ಆನಂದ, ಕುರುಡರಿಗೆ ಕಣ್ಣು ಬರುತ್ತೆ, ಅದಕ್ಕಾಗಿ ದೇವರು ನನ್ನನ್ನು ಅಭಿಷೇಕ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಮಾತು ಇವತ್ತು ನೆರವೇರಿಬಿಡ್ತು ಅಂದ್ಬಿಡ್ತಾರೆ. ಹಲ್ಲೆಲೂಯಾ. ಅದು ಸತ್ಯನೇ. ಇವನು ಬರೆಯುವಾಗ ಯೇಸು ಬಂದಿಲ್ಲ, ಈ ಮಾತು ನೆರವೇರಿಲ್ಲ, ಬರೀ ಬರ್ದಂಗಿತ್ತು. ಅದೇ ಸತ್ಯ. ಇದು ಒಂದಿನ ನಡಿಬೇಕಾಗಿತ್ತು. ಅದು ಯಾವತ್ತು ನಡೀತು ಅಂದ್ರೆ ಸಾವಿರಾರು ವರ್ಷಗಳಾದ್ಮೇಲೆ ಯೇಸು ಸ್ವಾಮಿ ಭೂಮಿಗೆ ಬರುವಾಗ, ಹುಟ್ಟಿ ಬೆಳೆದಾಗ, ದೇವರ ಆಲಯಕ್ಕೆ ಹೋಗಿ ಪ್ರಸಂಗ ಮಾಡುವಾಗ ಈ ಬೈಬಲ್ ಅನ್ನು ಓದಿ ಅವ್ರು ಏನನ್ಬಿಡ್ತಾರೆ? ಈ ಮಾತು ಸಾವಿರಾರು ವರ್ಷದಿಂದ ನೀವು ಓದ್ಕೊಂಡ್ ಬಂದಂತ ಮಾತು ಇವತ್ತು ನೆರವೇರಿದೆ ಅಂತ ಹೇಳೋದು ತಪ್ಪ? ಅದಕ್ಕನೇ ಯೇಸು ಸ್ವಾಮಿ ಬಂದ್ರು. ಪಾಪದಲ್ಲಿ ದುಃಖದಲ್ಲಿ ಇದ್ದವರಿಗೂ ಮರಣ ಹೊಂದುವಂತ ಜನರಿಗೆ ಅದನ್ನು ಶುಭ ಸಮಾಚಾರ ತಿಳಿಸುವುದಕ್ಕಾಗಿ ಬಂದರು. ದೇವರ ರಾಜ್ಯ ಸಮೀಪವಾಗಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಯಾರನ್ನ ನೋಡಿ ಹೇಳಿದ್ರು? ಪಾಪಿಗಳನ್ನು ನೋಡಿ ಹೇಳಿದ್ರು. ಆಮೇಲೆ ದೇವರು ಕೆಟ್ಟು ಹೋಗಿದ್ದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಂತ ರಕ್ಷಕ. ಪಾಪದ ಕುಳದಲ್ಲಿ ಮುಳುಗಿದವರನ್ನು ಆ ನೀತಿಯ ಮಾರ್ಗದಲ್ಲಿ ನಡೆಸಿ ದೇವರ ರಾಜ್ಯಕ್ಕೆ ಕರ್ಕೊಂಡು ಹೋಗಿ ಇಡಬೇಕಂತ ಬಂದಂತವರೇ ಯೇಸು ಸ್ವಾಮಿ. ಆಮೇನ್, ಹಲ್ಲೆಲೂಯಾ. ಇದು ಆತ್ಮೀಯ ರೀತಿಯಲ್ಲಿ ಈ ವಾಕ್ಯವನ್ನು ನೋಡುವಾಗ ಕುರುಡು ಅಂದ್ರೆ ಕುರುಡ್ರಲ್ಲ, ಆತ್ಮೀಯ ಕುರುಡ್ರು. ಸತ್ಯ ಮುಂದೆ ಇದ್ರೇನು ಗೊತ್ತಿಲ್ದಿರಂಗೆ ಪಾಪ ಮಾಡ್ತಾ ಇದ್ರಂತ ಅಂತ ಕುರುಡ್ರಿಗೆ ಕಣ್ಣು ಬರುವ ಹಾಗೆ, ಸತ್ಯ ಗೊತ್ತಾಗುವ ಹಾಗೆ ಅದ್ರಲ್ಲಿ ನಾನು ಒಬ್ಬ. ಹಲ್ಲೆಲೂಯಾ. ನಾನು ಒಬ್ಬ. ನಾವು ಕುರುಡುತನದಲ್ಲಿದ್ದೆ, ಹೇಗೋ ಆಗ ಜೀವಿಸ್ತಾ ಇದೆ. ಸತ್ಯ ತಿಳ್ಕೊಂಡ ಮೇಲೆ ನಮ್ಮ ಕುರುಡುತನ ಹೋಗಿ ಏನಾಗಿದೆ? ಎಲ್ಲವೂ ಕಾಣಲ್ಪಡ್ತಾ ಇದೆ. ಅದೇ ರೀತಿ ಎಲ್ಲರೂ ಕಾಣಬೇಕು ಅಂತ ಯೇಸು ಸ್ವಾಮಿ ತಂದೆಯಾದ ದೇವರು ಆವತ್ತೇ ಪ್ರವಾದಿ ಮೂಲಕ ಈ ಮಾತನ್ನು ಬರೆಸಿಕೊಟ್ಟಿದ್ರು. ಯೇಸು ಸ್ವಾಮಿ ಬಂದು ಓದಿ ಆಲಯದಲ್ಲಿ ಇವತ್ತು ಇದು ನೆರವೇರುತ್ತು ಅಂತ ಹೇಳಿದ ತಕ್ಷಣ ದೇವರ ನಾಮ ದೋಷಣೆ ಮಾಡಿಸ್ತಾ ಇದ್ದಾರೆ.
ದೇವರಿಗೆ ವಿರೋಧವಾಗಿ ಇವರೇನು ದೇವರ ಅಂತ ಎಲ್ಲರೂ ಸೇರಿ ಕಲ್ಲೆತ್ತು ಕೊಲ್ಲಕ್ ಬರ್ತಾರೆ. ಇದು ಹಳೆ ಒಡಂಬಡಿಕೆಯಲ್ಲಿ ದೇವರ ನಾಮ ದೂಷಿಸುವವರಿಗೆ ಕಲ್ಲೆತ್ತು ಹೊಡೆದು ಕೊಲ್ಲುವಂತ ಒಂದು ಚಟ್ಟ ಇತ್ತು, ಒಂದು ಕಾನೂನು ಇತ್ತು ಅವರಿಗೆ ದೇವರು ಕೊಟ್ಟಿದ್ದು ಅಂತ. ಆಮೇಲೆ ಇದು ಹಳೆ ಒಡಂಬಡಿಕೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಏನನ್ಬಿಟ್ರು ಗೊತ್ತಾ, ನಿನಗೊಬ್ಬ ತಪ್ಪು ಮಾಡಿದ್ರೆ ಅವನನ್ನು ಕ್ಷಮಿಸು ಅಂತಾನೆ. ಕ್ಷಮಿಸು ಏನ್ ಹೇಳ್ತು? ಮತ್ತಾಯ 6, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆಮೆನ್. ದಾವೀದ ಹೇಳ್ತಾ ಇದ್ದಾನೆ, ದೇವರೇ, ನಾನು ಯೌವನದ ಕಾಲದಲ್ಲಿ ಮಾಡಿದಂತ ತಪ್ಪುಗಳನ್ನು ನಿನ್ನ ಮನಸ್ಸಿನಲ್ಲಿಡದೆ ಅದನ್ನು ನನಗೆ ಕ್ಷಮಿಸು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದಾಮ್ ಏವಾಳು ಮಾಡಿದಂತ ಒಂದೇ ತಪ್ಪು ಇಲ್ಲಿಯವರೆಗೂ ಬಂದಿದೆ. ಆದಾಮ್ ಏವಾಳು ಮಾಡಿದಂತ ತಪ್ಪು ಇಲ್ಲಿಯವರೆಗೂ ಬಂದಿದೆ. ಅವ್ರು ಆವತ್ತೇ ಅಪ್ಪ ನಾನು ಮಾಡಿದ ತಪ್ಪ ಕ್ಷಮಿಸು ಅಂದಿದ್ರೆ ಇವತ್ತು ನೀನು ನಾನು ಹೆಂಗಿರ್ತೀವಿ ನಮಗೆ ಗೊತ್ತಾಗ್ತಾ ಇದೆ. ಹಲ್ಲೆಲೂಯಾ. ಅವ್ರು ಕ್ಷಮಾಪಣೆ ಕೇಳಿಲ್ಲ, ಅವ್ರು ಕ್ಷಮಾಪಣೆ ಕೇಳೇ ಇಲ್ಲ. ಅವರು ಅಲ್ಲಿಂದ ಹಂಗೇ ಬರ್ತಾ ಇದ್ರು. ಆದ್ರೆ ದಾವೀದನಿಗೆ ಚೆನ್ನಾಗಿ ಗೊತ್ತಿತ್ತು ದೇವರು ಕ್ಷಮಿಸುವಂತ ದೇವರು. ಆಮೇಲೆ ಹಲ್ಲೆಲೂಯಾ. ಯೌವನದ ಕಾಲದಲ್ಲಿ ಮಾಡಿದಂತ ತಪ್ಪುಗಳನ್ನು ಸ್ವಾಮಿ ನನಗೆ ಕ್ಷಮಿಸು. ಹಲ್ಲೆಲೂಯಾ. ಇನ್ನೊಂದು ವಿಷಯ ಹೇಳ್ತಾನೆ, 8ರಲ್ಲಿ ಓದಿ. ಇದು ಕೀರ್ತನೆ 25. ಯೆಹೋವನು ದಯಾಳು ಅಂದ್ರೆ ಆತನು ಒಂಥರ ದಯಾಳು ಅಂದ್ರೆ ಏನ್ ಹೇಳ್ತೀವಿ, ಇವಾಗ ಕ್ಷಮಿಸು ಅನ್ನುವಾಗ ಇವಾಗ ಕ್ಷಮಿಸಿದ್ದೇನೆ ಆ ತರ ಅಲ್ಲ ದೇವರು. ಆಮೆನ್. ಹಲ್ಲೆಲೂಯಾ. ಆತನು ಧಾರಾಳದಿಂದ ಆತನು ಕ್ಷಮಿಸುವಂತ ದೇವರಾಗಿರ್ತಾರೆ. ಆಮೇನ್. ಹಲ್ಲೆಲೂಯಾ. ಇವಾಗ ಯಾರ ಹತ್ರ ನಾವು ಹೋಗಿ ಎಕ್ಸ್ಕ್ಯೂಸ್ ಕೇಳ್ತೀವಿ, ನಾನು ತಪ್ಪು ಮಾಡಿದ್ದೆ, ಕ್ಷಮಿಸಿದ್ದೀನಿ. ಹೃದಯದಲ್ಲಿ ಒಂದು ಇಟ್ಕೊಂಡು ಮನಸ್ಸಲ್ಲಿ ಬಾಯಿಂದ ಹೇಳೋದು ಅಲ್ಲ. ಆತನು ಧಾರಾಳವಾದ ಮನುಷ್ಯನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಧಾರಾಳವಾಗಿ ಆತನು ನಮ್ಮನ್ನು ಕ್ಷಮಿಸುವಂತ ದೇವರಾಗಿರ್ತಾರೆ. ಆಮೇಲೆ ಸತ್ಯ ಸ್ವರೂಪನು ಆಗಿದ್ದಾನೆ. ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸುವವನು. ದಾರಿ ತಪ್ಪಿ ಹೋಗಿದ್ದವರನ್ನು ದೇವರು ಹೇಗೆ ನಡೆಸ್ತಾರಂತೆ? ಸನ್ಮಾರ್ಗ ಅಂದ್ರೆ ಒಳ್ಳೆ ರೀತಿಯಲ್ಲಿ ದೇವರು, ಒಳ್ಳೆ ರೀತಿಯಲ್ಲಿ ದೇವರು ನಮ್ಮನ್ನು ಏನ್ ಮಾಡ್ತಾರೆ? ಹೆಂಗೆ ಬರೀ ಹಾಗೆ ನಡೆಸಲ್ಲ, ಬೋಧಿಸಿ ನಡೆಸ್ತಾರೆ. ಆಮೇಲೆ ಅವಾಗ ಬೋಧಿಸಿ ನಡೆಸುವಂಥದ್ದು ಎಲ್ಲಿ ನಡೆಯುತ್ತದೆ ಅಂದ್ರೆ ಅದು ಸಭೆಗಳಲ್ಲಿ ನಡೆಯುತ್ತೆ. ಆಮೇಲೆ ಸಭೆಯಲ್ಲಿ ಸೇವಕರ ಮೂಲಕ ದೇವರು ಏನ್ ಮಾಡ್ತಾರೆ? ಪವಿತ್ರಾತ್ಮನು ದೇವರ ವಾಕ್ಯವನ್ನು ಬೋಧಿಸಿ ಸಭೆಯ ಮೂಲಕ ದೇವರು ಸನ್ಮಾರ್ಗದಲ್ಲಿ ನಡೆಸುವವರಾಗಿರ್ತಾರೆ. ಹಲ್ಲೆಲೂಯಾ ಅಲ್ವಾ? ಇವಾಗ ಜನರ ತಪ್ಪುಗಳ ಬಗ್ಗೆ ನಾವು ನೋಡಿದ್ರಿ. ದಾವೀದ ಯೌವನ ಕಾಲದಲ್ಲಿ ಮಾಡಿದಂತ ತಪ್ಪುಗಳನ್ನು ಕ್ಷಮಿಸ್ಬೇಕಂತ ಹಲವಾರು ವರ್ಷಗಳಾದ್ಮೇಲೆ ಆತನು ಮುದುಕ ಆಗ್ಬಿಟ್ಮೇಲೆ ಅವನು ಏನ್ ಮಾಡ್ತಾ ಇದ್ದಾನೆ? ದೇವರ ಹತ್ರ ಕ್ಷಮಾಪಣೆ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಅವನು ಚೆನ್ನಾಗಿ ಗೊತ್ತಿತ್ತು ಮಾಡಿದಂತ ತಪ್ಪನ್ನು ಕ್ಷಮಿಸ್ಲಿಕ್ಕೆ ದೇವರು ರೆಡಿ ಅಂತ. ಹಲ್ಲೆಲೂಯಾ. ಮಾಡಿದಂತ ತಪ್ಪುಗಳನ್ನು ದೇವರು ಕ್ಷಮಿಸ್ಲಿಕ್ಕೆ ರೆಡಿ ಅಂತ ಆತನಿಗೆ ಗೊತ್ತಾಗಿತ್ತು. ಅದರಿಂದ ಅವನು ಕ್ಷಮಾಪಣೆ ಕೇಳಿದ, ದೇವರು ಕ್ಷಮಿಸಿದ್ರು. ಅದೇ ರೀತಿ ನಾವು ಕ್ಷಮಾಪಣೆ ಸರಿಯಾದ ರೀತಿಯಲ್ಲಿ ನಾವು ಕೇಳುವಾಗ ದೇವರು ನಮ್ಮನ್ನು ಕ್ಷಮಿಸಿ ಏನ್ ಮಾಡ್ತಾರೆ? ನಾವು ಒಂದ್ ವೇಳೆ ದಾರಿ ತಪ್ಪಿ ಹೋಗಿದ್ರೆ ಸಭೆಯ ಮೂಲಕ, ದೇವರ ವಾಕ್ಯದ ಮೂಲಕ, ದೇವರ ಸೇವಕರ ಮೂಲಕ, ಪರಿಶುದ್ಧ ಆತ್ಮನ ಮೂಲಕ, ತಂದೆಯಾದ ದೇವರು ಯೇಸು ಕ್ರಿಸ್ತನ ವಾಕ್ಯದ ಮೂಲಕ ಏನ್ ಮಾಡ್ತಾರೆ? ಸರಿಯಾದ ಮಾರ್ಗದಲ್ಲಿ ದೇವರು ನಡೆಸ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ದಾವೀದ ಈ ರೀತಿ ಪ್ರಾರ್ಥಿಸ್ತಾ ಇದ್ದಾನೆ. ಇನ್ನು ಅನೇಕ ವಾಕ್ಯ ಇದೆ, ಓದಿ 11 ಓದಿ. ಅದರಲ್ಲಿ ಯೆಹೋವನೇ, ನನ್ನ ಪಾಪವು ಬಹು ಘೋರವಾಗಿದೆ, ಆದರೂ ನಿನ್ನ ಹೆಸರಿನ ನಿಮಿತ್ತ ಅದನ್ನು ಕ್ಷಮಿಸು. ಆಮೇನ್. ಅದೇನ್ ಪಾಪ ಮಾಡ್ದ? ಎರಡೇ ಪಾಪ ಮಾಡ್ದ. ಹಲ್ಲೆಲೂಯಾ. ಒಂದು ಪಾಪ ಮಾಡ್ದ. ನನಗೆ ಎಷ್ಟು ಜನ ಇದ್ದಾರೆ?
ನಾನು ಸಂಪಾದಿಸಿದ ಎಷ್ಟು ಸಿಪಾಯಿಗಳು ನನಗಿದ್ದಾರೆ, ಎಷ್ಟು ಜನ ನನ್ನ ರಾಜ್ಯದಲ್ಲಿದ್ದಾರೆ ಅಂತ ಎಣಿಸಿದ್ದು ದೇವರ ವಿಷಯಕ್ಕೆ ಅದು ವಿರೋಧವಾಯಿತು. ಹಲ್ಲೆಲೂಯಾ. ಎರಡನೇ ವಿಷಯ, ಅವನು ಇನ್ನೊಬ್ಬ ಹೆಂಗಸನ್ನು ಮೋಹಿಸಿದ್ದಕ್ಕಾಗಿ, ಇನ್ನೊಬ್ಬನ ಹೆಂಡತಿಯನ್ನು ಅವನು ಆಸೆ ಪಟ್ಟದ್ದಕ್ಕಾಗಿ ಅವನು ದ್ರೋಹ ಮಾಡಿದ ದೇವರಿಗೆ. ಹಲ್ಲೆಲೂಯಾ. ಆ ಪಾಪ ಏನಾಗಿತ್ತಂತೆ, ಬಹು ಘೋರವಾಗಿತ್ತಂತೆ. ಅವನ ಮನಸ್ಸಿಗೆ ಅದು ದೊಡ್ಡ ಘೋರವಾಗಿತ್ತಂತೆ ಆ ಪಾಪ. ಅದನ್ನು ಹೇಳಿ ಹೇಳಿ ಅವನು ಕ್ಷಮಾಪಣೆ ದೇವರ ಹತ್ರ ಕೇಳ್ದ. ಅವನ ಪಾಪ ದೇವರು ಕ್ಷಮಿಸಿ ಅವನಿಗೆ ಒಂದು ವಾಗ್ದಾನ ಕೊಟ್ಟರು ದೇವರು. ಬೇರೆ ವಾಕ್ಯದಲ್ಲಿ ಹೇಳಿದ್ದೆ, ದಾವೀದನ ಸಿಂಹಾಸನ ನಿರಂತರವಾಗಿ ಸ್ಥಿರಪಡಿಸುವೆ. ನಿರಂತರ ಅಂದ್ರೆ ಕಾಲ ಕಾಲಕ್ಕೂ. ಇವಾಗ ದಾವೀದಿಲ್ಲ, ಸಿಂಹಾಸನ ಇಲ್ಲ, ಏನಿಲ್ಲ. ಹೆಂಗೆ ಅಂದ್ರೆ ಹಲ್ಲೆಲೂಯಾ, ಅದು ಆಳತಕ್ಕವನು ಯೇಸು ಸ್ವಾಮಿ. ಆತನ ಸಿಂಹಾಸನಕ್ಕೆ ಅಂತ್ಯವೇ ಇಲ್ಲ, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಅದು ನಿರಂತರವಾದದ್ದಾಗಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದಾವೀದನ ಪಾಪವನ್ನು ದೇವರು ಕ್ಷಮಿಸಿ ಆತನ ಸಿಂಹಾಸನ ಅಂದ್ರೆ ರಾಜನ ಆ ಸಿಂಹಾಸನವನ್ನು ನಿರಂತರವಾಗಿ ದೇವರು ಸ್ಥಿರಪಡಿಸುವೆನು ಅಂತ ಹೇಳಿದರು. ಅದನ್ನು ಆಳುವವರು ಯಾರಂದ್ರೆ ಯೇಸು ಸ್ವಾಮಿ. ಹಲ್ಲೆಲೂಯಾ. ಆತನ ಸಿಂಹಾಸನವು ನಿರಂತರವಾಗಿದೆ, ಅದಕ್ಕೆ ಅಳಿವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದರಿಂದ ದಾವೀದ ಈ ರೀತಿ ಹೇಳ್ತಾನೆ, ಯೆಹೋವನೇ, ನನ್ನ ಪಾಪವು ಬಹು ಘೋರವಾಗಿದೆ, ಆದರೂ ನಿನ್ನ ಹೆಸರಿನ ನಿಮಿತ್ತ ಅದನ್ನು ನನಗೆ ಕ್ಷಮಿಸು ಸ್ವಾಮಿ. ಅಲ್ಲಿ 12 ಹೇಳ್ತದೆ ನೋಡಿ, ಪ್ರಾರ್ಥನೆ ನೋಡಿ. ಯೆಹೋವನು ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಹಲ್ಲೆಲೂಯಾ. ಒಳ್ಳೆ ಮಾರ್ಗ, ದೇವರ ಮಾರ್ಗ, ಸ್ವರ್ಗದ ಮಾರ್ಗ, ಪರಿಶುದ್ಧದ ಮಾರ್ಗ, ಸಮಾಧಾನದ ಮಾರ್ಗ, ನೀತಿಯ ಮಾರ್ಗ, ಸಂತೋಷದ ಮಾರ್ಗ, ಹಲ್ಲೆಲೂಯಾ, ಆನಂದದ ಮಾರ್ಗ, ಐಶ್ವರ್ಯದ ಮಾರ್ಗ, ಹಿಂಗೆ ಹೇಳ್ಕೊಂಡು ಹೋಗ್ಬೋದು. ಹಲ್ಲೆಲೂಯಾ. ಮನುಷ್ಯ ದೇವರಲ್ಲಿ ಇರುವುದಾದರೆ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಇರುವುದಾದರೆ, ಈ ರೀತಿ ಅನೇಕ ವಿಷಯಗಳು ದೇವರು ಮಾಡುವಂತ ವಿಷಯ ಹೇಳ್ಕೊಂಡೇ ಹೋಗ್ಬೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಳ್ಳೆಯ ಮಾರ್ಗದಲ್ಲಿ ದೇವರು ಏನ್ ಮಾಡ್ತಾರೆ? ಪ್ರೈಸ್ ದಿ ಲಾರ್ಡ್. ಉಚಿತವಾದ ಮಾರ್ಗ, ಅದು ತಮಿಳಲ್ಲಿ ಹೆಂಗೆಂಗೋ ಟ್ರಾನ್ಸ್ಲೇಟ್ ಆಗಿರ್ತದೆ. ಉಚಿತ ಅಂದ್ರೆ ಫ್ರೀ, ಏನು ನಾವು ಕಟ್ಟಂಗಿಲ್ಲ. ಒಳ್ಳೆಯ ಮಾರ್ಗದಲ್ಲಿ ದೇವರು ನಮ್ಮನ್ನು ನಡೆಸ್ಕೊಂಡು ಹೋಗ್ತಾರೆ. ನಮ್ಮ ಪಾಪ, ನಾವು ಮಾಡಿದಂಥ ದ್ರೋಹ, ನಾವು ಮಾಡಿದಂಥ ಎಲ್ಲ ತಪ್ಪನ್ನು ಆತನು ಆವತ್ತೇ, ಇವತ್ತು ಮಾಡಿದಂಥ ತಪ್ಪಿಗೆ ಆತನು 2026 ವರ್ಷಕ್ಕೆ ಮುಂಚೆನೆ ಆತನು ಗೊಲ್ಗೊಥಾ ಬೆಟ್ಟದ ಮೇಲೆ ಆ ಮರದ ಶಿಲುಬೆಯ ಮೇಲೆ 3 ಆನೆಗಳಿಂದ ಒಡೆಯಲ್ಪಟ್ಟು ಆತನು ಆವತ್ತೇ ಕ್ಷಮಿಸಿಬಿಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾನು ಪಾಪಿ ಅಲ್ಲ, ನಾನು ತಪ್ಪಾದವನಲ್ಲ, ನನ್ನ ತಪ್ಪುಗಳನ್ನು ಯೇಸು ಆವತ್ತೇ ನನಗಾಗಿ ಕ್ಷಮಿಸಿಬಿಟ್ಟಿದ್ದಾರೆ. ಆಮೆನ್. ಆವತ್ತೇ ಕ್ಷಮಿಸಿಬಿಟ್ರು. ಇವತ್ತು ವಿಶ್ವಾಸದ್ರೆ ನಿನಗೆ ಕ್ಷಮಾಪಣೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಉಚಿತವಾದ ಕ್ಷಮಾಪಣೆ, ಉಚಿತವಾದ ಮಾರ್ಗ. ಅದನ್ನು ಶಿಲುಬೆಯಲ್ಲಿ ಮರಣ ಹೊಂದುವುದಕ್ಕಾಗಿ ನಾವು ಯಾವ ಟ್ಯಾಕ್ಸ್ ಅನ್ನು ಕಟ್ಟಿಲ್ಲ. ಅದನ್ನು ಶಿಲುಬೆಯಲ್ಲಿ ನಮಗಾಗಿ ಕ್ಷಮಾಪಣೆ ಇಸ್ಕೊಡುವುದಕ್ಕಾಗಿ ತನ್ನ ರಕ್ತ, ಅದಕ್ಕೆ ಬೆಲೆ ಕಟ್ಟಕ್ಕೂ ಆಗಲ್ಲ. ಅದನ್ನು ತನ್ನ ಶರೀರ ಕೀಳಲು ಕೊಟ್ಟ, ಅದಕ್ಕೆ ನಾವು ಏನು ಈಡು ಕಟ್ಟಕ್ಕೂ ಆಗೋದಿಲ್ಲ. ಹಲ್ಲೆಲೂಯಾ. ಎಲ್ಲವೂ ಫ್ರೀ 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 ಆಗಿ ಮಾಡಿ ದೇವರು ಬಿಟ್ಟರು. ಈ ಲೋಕದಲ್ಲಿ ಹೇಳಿದ್ರು ಎಲ್ಲ ಉಚಿತ, ಎಲ್ಲ ಉಚಿತ, ಎಲ್ಲ ಉಚಿತ ಅಂತ. ಅವ್ನು ಮೋದಿ ಕೊಟ್ರೆ ಆ ಉಚಿತನೇ ಬರೋದಿಲ್ಲ ಅಂದ್ರೆ ಏನಿಲ್ಲ, ಇಲ್ಲಾಂದ್ರೆ ಏನಿಲ್ಲ. ಆದ್ರೆ ದೇವರು ಹಂಗಲ್ಲ. ಹಲ್ಲೆಲೂಯಾ. ಒಂದು ಸತಿ ಕೊಟ್ಟುಬಿಟ್ರು, ಅದು ನಿರಂತರವಾದ ಉಚಿತವಾಗಿದೆ. ಕರಗಳ ತಟ್ಟಿ ದೇವರ ನಾಮ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ದೇವರು ಒಂದು ಸತಿ ಉಚಿತವಾಗಿ ನಮಗೆ ತನ್ನ ಪ್ರಾಣವನ್ನೇ ನೀಡಿದ್ದಾರೆ. ಯಾತಕ್ಕೆ? ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಕ್ಕೆ, ನಮ್ಮ ದ್ರೋಹಗಳನ್ನು ಮನ್ನಿಸುವುದಕ್ಕಾಗಿ. ಆತನು ಆವತ್ತೇ ಏನ್ ಮಾಡ್ಬಿಟ್ರು? ಶಿಲುವೆಯ ಮೂಲಕ ಬಾಧೆ ಪಟ್ಟು ನಿನಗಾಗಿ ನನಗಾಗಿ ಕ್ಷಮಾಪಣೆಯನ್ನು ನೀಡಿಬಿಟ್ರು. ಹಲ್ಲೆಲೂಯಾ. ಇವತ್ತು ಯಾರೇ ಬಂದು ಕೂಡ ದೇವರೇ ನನ್ನನ್ನು ಕ್ಷಮಿಸು ಸ್ವಾಮಿ ಎಂದು ಖಂಡಿತವಾಗಿ ಕ್ಷಮಿಸ್ತಾರೆ. ಒಂದು ದಿನ ಒಬ್ಬ ದೊಡ್ಡ ಬೋಧಕ, ಒಬ್ಬ ದೊಡ್ಡ ಪಾಸ್ಟ್ರು ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಗ್ರೌಂಡಲ್ಲಿ ಸಾವಿರಾರು ಜನಗಳ ಮಧ್ಯದಲ್ಲಿ ಅವರು ಈ ರೀತಿಯಾಗಿ ಪ್ರಸಂಗ ಮಾಡ್ತಾ ಇದ್ರಂತೆ. ಯಾವ ರೀತಿ? ನಿನ್ನ ಪ್ರಾಯದಿಂದ ಇಲ್ಲಿಯವರೆಗೂ, ಯಾಕಂದ್ರೆ ವಾಕ್ಯ ಇದೆ, ನಿನ್ನ ಪ್ರಾಯದಿಂದ ಇಲ್ಲಿವರೆಗೂ, ನೀನು ಚಿಕ್ಕದ್ರಿಂದ ಇಲ್ಲಿವರೆಗೂ. ಯಾಕಂದ್ರೆ ದಾವೀದ ಹೇಳ್ದ, ನನ್ನ ಯೌವನದ ಪಾಪಗಳನ್ನೆಲ್ಲ ಕ್ಷಮಿಸು ಅಂತ.
ಇಲ್ಲಿಯವರೆಗೂ ನೀವು ಯಾರಾದರೂ ದೇವರಿಗೆ ವಿರೋಧವಾಗಿ ನೀವು ಯಾರಾದ್ರೂ ಪಾಪ ಮಾಡಿದ್ರೆ, ತಪ್ಪು ಮಾಡಿದ್ರೆ, ಇವತ್ತು ನೀವು ಆ ಕ್ಷಮಾಪಣೆ ಕೇಳುವುದಾದ್ರೆ ನಿಮ್ಮ ಎಲ್ಲಾ ತಪ್ಪುಗಳು ಕ್ಷಮಿಸಲ್ಪಡುತ್ತೆ ಅಂತ ದೊಡ್ಡ ಸ್ಟೇಜ್ ಮೇಲೆ ಪ್ರಸಂಗ ಮಾಡ್ತಾ ಇರುವಾಗ ಅಲ್ಲಿ ಒಬ್ಬ ಕಳ್ಳ ಬೈಕ್ ಕದಿಯಕ್ಕೆ ಬಂದಿದ್ದಾನೆ. ಆ ಬೈಕ್ ಕದೀತಾ ಇರುವಾಗ ಈ ಪ್ರಸಂಗ ಅವನ ಕಿವಿಯಲ್ಲಿ ಹೋಗೈತೆ. 2-3 ಸತಿ ಅದೇ ಬೋಧನೆ ಮಾಡ್ತಾ ಇದ್ರಲ್ಲಿ. ಇವತ್ತು ನೀನು ಯೇಸುವನ್ನು ನಂಬಿ ವಿಶ್ವಾಸಿಸಿದ್ರೆ ನಿನ್ನ ಪಾಪಗಳು ಕ್ಷಮಿಸಲ್ಪಡುತ್ತೆ, ಅದು ಎಂಥ ಪಾಪನ ಇರಲಿ ಅಂತ ಅವನು ಪ್ರಸಂಗ ಮಾಡ್ತಾ ಇರುವಾಗ ಅವನು ಕಿವಿಗೆ ಹೋಗಿ ಹೃದಯದಲ್ಲಿ ಅದು ಕೆಲಸ ಮಾಡ್ತಾ ಇದ್ದೆ. ಏನು? ಉಚಿತವಾದ ಬೋಧನೆ, ಮಾರ್ಗ, ನೀತಿಯ ಮಾರ್ಗದ ಬೋಧನೆ, ಉಚಿತವಾದ ಬೋಧನೆ, ದೇವರ ಬೋಧನೆ, ದೇವರ ಸಂದೇಶ ಅವನ ಕಿವಿಗೆ ಹೋಗಿ ಅವನ ಹೃದಯದಲ್ಲಿ ಕೆಲಸ ಮಾಡ್ತಾ ಇತ್ತು. ಅವನು ಬಂದಿದ್ದೆ ಯಾತಕ್ಕೆ? ಗಾಡಿ ಕತ್ಕೊಂಡು ಹೋಗಕ್ಕೆ. ಸಾವಿರಾರು ಗಾಡಿಗಳು ಪಾರ್ಕಿಂಗ್ ಎಲ್ಲಿದೆ, ಒಂದು ಎತ್ಕೊಂಡು ಹೋಗ್ಬಿಡೋಣ ಮಾರಕ್ಕೆ. ಕಳ್ಳ ಅವನು ಅನೇಕ ಗಾಡಿಗಳನ್ನು ಕದ್ದಿದ್ದಾನೆ, ಅನೇಕ ರೋಡಿಸಿಂಗ್ ಮಾಡಿ ಜೈಲಿಗೆ ಹೋಗಿದೆ, ಎಲ್ಲ ಭಯಂಕರ. ಅಲ್ಲೆಲ್ಲೂಯ್ಯ 2-3 ಸತಿ ಆ ವಾಕ್ಯ ಬೋಧನೆ ಅವನ ಕಿವಿಗೆ ಹೋಗುವಾಗ ಅವನ ಹೃದಯ ಏನೋ ಒಂಥರ ಚೇಂಜ್ ಆಗಿ ಅವನು ಗಾಡಿ ಕದಿಯೋದು ಬಿಟ್ಬಿಟ್ಟು ಅಲ್ಲೇ ನಿಂತಿದ್ದಾನೆ ಅವನ ಮೂಲೆ. ಕೊನೆಯದಾಗಿ ಎಲ್ಲ ಪ್ರಸಂಗ ಎಲ್ಲ ಆಗಿ ಆ ಸೇವಕರು ಇಳಿದು ಹೋಗುವಾಗ ಓಡೋಗಿ ದೂರಿ, ಅಯ್ಯ ನಿಮ್ಮ ಹತ್ರ 2 ನಿಮಿಷ ಮಾತಾಡೋದು. ನಮ್ಮ ಸೇವಕರು ಹೆಂಗ್ ಗೊತ್ತಾ, ಯಾರೇ ಬರಲಿ, ಸೇವಕರು ಎಷ್ಟೇ ಲಾಡ್ ಲಬಕ್ದಾಸ್ ಆಗಿ ಇರಲಿ, ಇವಾಗ ಹೇಳ್ತೀನಿ, ದೊಡ್ಡ ಕೋಟೀಶ್ವರ, ದೊಡ್ಡ ಚರ್ಚ್, 5-6 ಸಾವಿರ ಜನ, ಕಾರ್ ಇರಲಿ, ಏನೇ ಇರಲಿ, ಬಂಗ್ಲಾ ಇರಲಿ, ಸೇವಕರು ಮಾತ್ರ ಯಾರನ್ನ ಓಡ್ ಬಂದು ಮಾತಾಡಿಸ್ತಾರೆ. ರಾಜಕೀಯ ವ್ಯಕ್ತಿಗಳು ಮಾತಾಡಿಸಲ್ಲ, ಹೋಗ್ಬಿಡ್ತಾರೆ ಗುರು ಅಂತ. ಅಲ್ಲೆಲ್ಲೂಯ್ಯ. ಸೇವಕರು ಹಂಗಲ್ಲ. ಯಾಕಂದ್ರೆ ಸೇವಕರು, ಪಾಸ್ಟರ್ಸ್ಗಳು ಜನರಿಗಾಗೇ ಇರೋದು. ಪಾಸ್ಟರ್ಗಳು ಜನರಿಗಾಗೇ ಇರೋದು, ಜನರಿಗೆ ಸೇವೆ ಮಾಡುವುದಕ್ಕಾಗಿ ಪಾಸ್ಟರ್ಗಳು ಇರೋದು. ಅದಕ್ಕೆ ದೇವರು ನೇಮಿಸಿರೋದು. ಅವ್ನು ಬಡವನಾಗಿರಲಿ, ಕುಷ್ಠರೋಗಿಯನ್ನಾಗಿರಲಿ, ಕುಂಟನಾಗಿರಲಿ, ಕುರುಡನಾಗಿರಲಿ, ಅವನೇನಾದ್ರೂ ಕೇಳುವಾಗ ಅವನಿಗೆ ಜವಾಬು ಕೊಟ್ಬಿಟ್ಟು ಪ್ರಾರ್ಥನೆ ಮಾಡ್ಬಿಟ್ಟು ಹೋಗೋದೇ ಪಾಸ್ಟರ್ಗಳ ಕರ್ತವ್ಯ. ಅವಾಗ ಅವನು ಅಲ್ಲಿ ನಿಂತಿದ್ದ. ಆ ಪಾಸ್ಟ್ ಇಳಿದು ಬಂದ್ರು, ಬೋಧಕರೇ ನಿಮ್ಮ ಹತ್ರ 2 ನಿಮಿಷ ಮಾತಾಡ್ಬೇಕು. ವಾಪಸ್ ಹೋದ್ರ, ಅಯ್ಯ ನಾನು ಈ ತರ ದೊಡ್ಡ ಕಳ್ಳ, ಹಲವಾರು ಕಳ್ತನ ಮಾಡಿದ್ದೇನೆ, ಜೈಲಿಗೆ ಹೋಗಿದ್ದೇನೆ, ಹಲವಾರು ಕೊಲೆಗಳು ಕೂಡ ಮಾಡಿದ್ದೇನೆ, ಏನೋ ಮಾಡಿದ್ದೇನೆ, ಇವಾಗಲೂ ನಾನು ಗಾಡಿ ಕದಿಯಕ್ಕೆ ಬಂದೆ. ಆದ್ರೆ ನೀವು ಒಂದು ಮಾತನ್ನು ಹೇಳಿದ್ರೆ, ನೀನು ಎಷ್ಟೇ ಪಾಪ ಮಾಡಿದ್ರು, ಈ ಹುಟ್ಟಿದ್ರಿಂದ ಇನ್ನೂವರೆಗೂ ಏನೇ ತಪ್ಪು ಮಾಡಿದ್ರು ದೇವರು ನಿನ್ನ ಕ್ಷಮಿಸ್ತಾರೆ ಅಂತ ನೀವು 2-3 ಸರ್ತಿ ಹೇಳಿದ್ರಲ್ಲ, ಖಂಡಿತವಾಗಿ ನಿಮ್ಮ ದೇವರು ತಪ್ಪುಗಳನ್ನು ಕ್ಷಮಿಸುತ್ತಾರ ಅನ್ನುವಾಗ ಖಂಡಿತವಾಗಿ ನೀನು ದೇವರನ್ನು ನಂಬಿದ್ರೆ ದೇವರು ನಿನ್ನ ತಪ್ಪುಗಳನ್ನು ಕ್ಷಮಿಸುತ್ತಾರೆ ಅಂತ ಅವರು ಹೇಳುವಾಗ, ಅನೇಕ ವಾಕ್ಯಗಳು ಹೇಳಿ ಅವನಿಗೆ ಪ್ರಾರ್ಥನೆ ಮಾಡುವಾಗ ಅವನು ಮನಸ್ಸು ಬದಲಾಯಿಸಿಕೊಂಡು ತನ್ನನ್ನು ಬೆರಿದು ಮಾಡಿಕೊಂಡು ತನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿ ದೇವರೇ ನನ್ನನ್ನು ಕ್ಷಮಿಸು, ನಾನು ಮಾಡಿದ ಪಾಪಗಳನ್ನು ನನ್ನನ್ನು ಕ್ಷಮಿಸು ಅಂತ ಆ ಬೋಧಕನಿಂದನೇ ಹೋಗುತ್ತಂತೆ. ಇವತ್ತು ಅವನು ಒಬ್ಬ ದೊಡ್ಡ ಪಾಸ್ಟರ್. ಹಲ್ಲೆಲೂಯಾ. ಏನಕ್ಕೆ ಹೇಳ್ತಾನೆ ಅಂದ್ರೆ, ನೀನು ನಂಬಿದ್ರೆ ದೇವರು ನಿನ್ನ ತಪ್ಪುಗಳನ್ನು ಕ್ಷಮಿಸ್ತಾರೆ. ನೀನು ಪಶ್ಚಾತ್ತಾಪ ಪಡುವುದಾದರೆ ದಾವೀದನ ಹಾಗೆ ಅವನು ಒಬ್ಬ ರಾಜ ಪೋಸ್ಟ್, ಅವನು ಏನ್ ಹೇಳಿದ್ರೇನು ಅಲ್ಲಿ ಆರ್ಡರ್ ಮಾಡಿದ್ರೆ ಅಲ್ಲಿ ನೆರವೇರಬೇಕು ಅಂತ ಪೋಸ್ಟಲ್ಲಿ ಇರೋವನು, ಅಯ್ಯೋ ದೇವರೇ, ಯೌವನದ ತಪ್ಪುಗಳನ್ನು ನಿನ್ನ ಮನಸ್ಸಿನಲ್ಲಿ ಇಡದೆ ನನಗೆ ಕ್ಷಮಿಸು ಅಂತ ದೇವರ ಹತ್ರ ಅವನು ಪ್ರಾರ್ಥನೆ ಮಾಡ್ತಾನೆ. ಅವು ದೇವರು ಕ್ಷಮಿಸಿರಲ್ವಾ? ಹಲ್ಲೆಲೂಯಾ. ಖಂಡಿತ ದೇವರು ಕ್ಷಮಿಸ್ತಾರೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಕೂಡ ಅದೇ ರೀತಿಯಾಗಿ ಹೇಳಿದ್ರು, ನೀನು ಇನ್ನೊಬ್ಬನ ತಪ್ಪುಗಳನ್ನು ನೀನು ಕ್ಷಮಿಸುವುದಾದರೆ ಅಪ್ಪ ನಿನ್ನ ತಪ್ಪುಗಳನ್ನು ಕ್ಷಮಿಸಲ್ಪಡುತ್ತೆ. ಹಲ್ಲೆಲೂಯಾ. ಒಬ್ಬರಿಗೊಬ್ಬರು ಕ್ಷಮಿಸ್ಕೊಳ್ರಿ, ಒಬ್ಬರು ಕ್ಷಮಾಪಣೆ ಪಡ್ಕೊಳ್ರಿ. ಇದರಿಂದ ನಿಮಗೆ ಲಾಭ. ಸಹೋದರರು ಒಂದಾಗಿ ಜೀವಿಸುವುದು ಎಷ್ಟು ರಮ್ಯವಾಗಿದೆ. சகோதரர்கள் ஒருமித்து வாழ்வதே எவ்வளவோ இன்பமா இருக்கிறது. அல்லேலூயா. ஒருத்த உழுந்தா இன்னொருத்த இருந்தானா தூக்குவான். ஒண்டியா இருந்தா என்ன ஆகும்? தூக்குறதுக்கு யாரும் இல்லைன்னா என்ன ஆகும்? அதுக்குதான் ஆண்டவர் சொன்னார், ஒருத்தரோட 2 பேர் ரிலேஸ், சகோதரர்கள் ஒருமித்து வாழ்வது. அல்லேலூயா. ஒருத்தருக்கு ஏதோ ஒரு கஷ்டம், இன்னொருத்தர் இருந்தா அவங்களால முடிஞ்ச அளவுக்கு ஒரு உதவி பண்ணலாம். பிரைஸ் தி லார்ட். அல்லேலூயா. அதனால ஒருத்தருக்கு ஒருத்தர் தவறுகளை மன்னித்து போகும்போது தேவன் நம்முடைய தப்புகளையும் தேவன் மன்னிக்க வல்லமையுள்ளவராக. அதுதான் தாவீது அப்படி ஜெபம் பண்றார், ஆண்டவரே ತಪ್ಪುಗಳೇ ನೋಡಿ. 11 ಯೆಹೋವನೇ, ನನ್ನ ಪಾಪವು ಬಹು ಘೋರವಾಗಿದೆ,
ಆದರೂ ನಿನ್ನ ಹೆಸರಿನ ನಿಮಿತ್ತ ಅದನ್ನು ಕ್ಷಮಿಸು. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಪಾಪ ಕ್ಷಮಿಸುವುದಕ್ಕಾಗಿ ಯಾವ ಖರ್ಚು ಮಾಡುವುದು ನಮಗೆ ಅವಶ್ಯಕತೆ ಇಲ್ಲ. ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕಾಗಿ ನಾವು ಯಾವ ಜಾಟಿನೂ ಒಳ್ಕೊಳ್ಳೋದು ಬೇಕಾಗಿಲ್ಲ. ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕಾಗಿ ಯಾವ ಬೆಂಕಿ ಮೇಲೆ ನಡೆಯುವುದು ಬೇಕಾಗಿಲ್ಲ. ನಮ್ಮ ಪಾಪಗಳು ಕ್ಷಮಿಸುವುದಕ್ಕಾಗಿ ಯಾವ ತ್ರಿಶೂಲವನ್ನು ಚುಚ್ಕೊಳ್ಳೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ನಮ್ಮ ಪಾಪ ದ್ರೋಹ ಕ್ಷಮಿಸುವುದಕ್ಕಾಗಿ ಯಾವ ಹಾನಿಯ ಬೆಡ್ ಮೇಲೆ ನಿಲ್ಲುವುದು ಬೇಕಾಗಿಲ್ಲ. ಎಲ್ಲ ಹಾನಿಯನ್ನು ಆತನು ಹೊತ್ತು ಸಹಿಸಿಬಿಟ್ಟ. ಆಮೇಲೆ ಆಮೇಲೆ ಅಂತ ಹೇಳ್ರಿ, ಎಲ್ಲ ಬಾಧೆಯನ್ನು ಆತನೇ ಪಟ್ಟು ತೀರಿಸಿದ್ದಾರೆ ದೇವರು. ಆಮೇಲೆ ಆದಿಯಿಂದ ಇದ್ದಾತನು ಮನುಷ್ಯನಿಗಾಗಿ ಬಾಧೆ ಪಟ್ಟು. ಹಲ್ಲೆಲೂಯಾ. ಆದಿಯಿಂದ ಜಗತ್ತನ್ನೇ ಸೃಷ್ಟಿ ಮಾಡಿದ ದೇವರು ಮನುಷ್ಯನ ಪಾಪಕ್ಕಾಗಿ ತನ್ನನ್ನೇ ಅರ್ಪಿಸಿ ಬಾಧೆ ಪಟ್ಟು ಸತ್ತನು. ಹಲ್ಲೆಲೂಯಾ. ಮತ್ತೆ ಆತನು ಜೀವಂತವಾಗಿ ಬಂದಿರುವಂತ ವಾಕ್ಯವು ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ. ಉಚಿತ ಮಾರ್ಗವನ್ನು ಆತನು ಬೋಧಿಸುವನು. ಅವನು ಹೇಗಿರ್ತಾನಂತೆ? ಕ್ಷಮಿಸಲ್ಪಟ್ಟವನು, ಅವನು ಸುಖದಿಂದಲೇ ಇರುವನು. ಯಾವ ಟೆನ್ಷನ್ ಇಲ್ಲ. ಅಪ್ಪ ನನಗೆ ಯಾರು ವಿರೋಧಿ ಇಲ್ಲ, ಅಯ್ಯೋ ನಾನು ಮಾಡಿದ ತಪ್ಪನ್ನು ದೇವರು ನನಗೆ ಕ್ಷಮಿಸಿಬಿಟ್ಟಿದ್ದಾರೆ ಅಂತ ಒಂದು ಧೈರ್ಯ, ಒಂದು ಭರವಸೆ ಅವನಲ್ಲಿ ಬಂದ್ಬಿಡ್ತದೆ. ಹಲ್ಲೆಲೂಯಾ. ಅವನಿಗೆ ನಮಗೆ ಯಾರು ವಿರೋಧಿಗಳಿಲ್ಲ, ನಮಗೆ ಯಾರು ಕೇಡು ಮಾಡೋರು ಇಲ್ಲ. ಎಲ್ಲರೂ ಒಂದಾಗ್ಬಿಟ್ರೆ ಅವ್ರವ್ರಿಗೆ ಕೇಡು ಮಾಡೋರು ಯಾರು ಇರ್ತಾರೆ? ಯಾರು ಇರಲ್ಲ. ಹಲ್ಲೆಲೂಯಾ. ಅಂತ ಯಾರು ಕೇಡು ಮಾಡೋರು ವಿರೋಧಿಗಳು ಇಲ್ಲ ಅಂದ್ರೆ ಅಂತ ಮನುಷ್ಯರು ಹೇಗಿರ್ತಾರೆ ಅಂದ್ರೆ ಸುಖದಿಂದಲೂ ಸಮಾಧಾನದಿಂದಲೂ ಅವರು ಇರ್ತಾರೆ ಅಂತ ವಾಕ್ಯ ಹೇಳುತ್ತೆ. ಅವನ ಸಂತತಿಯವರು, ಆಮೇನ್, ಅವನ ಸಂತತಿ ಏನಾಗುತ್ತೆ? ದೇಶದಲ್ಲಿ ಬಾಳಿ ಬದುಕಿ. ಹಲ್ಲೆಲೂಯಾ. ಹೇಳಮ್ಮ, ಅವನ ಸಂತತಿ ಹೇಗಿರುತ್ತಂತೆ? ಬಾಳಿ ಬದುಕಿ ಸುಖವಾಗಿದ್ದು ಅನುಭವಿಸ್ತಾರೆ, ಉಂಡು ತಿಂದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಕೀರ್ತನೆ 128ರಲ್ಲಿ ಹೇಳಿತು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು, ದೇವರಲ್ಲಿ ಭಯಭಕ್ತಿ ಉಳ್ಳವನು ಧನ್ಯನು. ಅವನು ಸಂಪಾದಿಸಿದನು, ಅವನು ನೆಮ್ಮದಿಯಾಗಿ ತಿಂತಾನೆ. ನೀನೇ ಅನುಭವಿಸ್ತೀಯ, ನೀನು ಧನ್ಯ, ನಿನಗೆ ಶುಭ ಇರ್ತದೆ. ಅದೇ ನಿನ್ನ ಮನೆಯಲ್ಲಿ ಇರುವ ನಿನ್ನ ಹೆಂಡತಿ ಫಲಭರಿತವಾದ ಒಂದು ದ್ರಾಕ್ಷಿ ಗಿಡದಲ್ಲಿ ನೋಡಿ, ಗೊಂಚಾಗಿ ನೋಡಕ್ಕೆ ಎಷ್ಟು ಲವ್ಲಿ ಬ್ಯೂಟಿ, ಆ ತರ ನಿನ್ನ ಹೆಂಡತಿ ನಿನ್ನ ಮಧ್ಯದಲ್ಲಿ ನಿನ್ನ ಮುಂದೆ ಇರ್ತಾಳೆ. ನಿನ್ನ ಸಂಗಡ ಊಟ ಮಾಡುವ, ನಿನ್ನ ಸುತ್ತಲೂ ಊಟದ ಸುತ್ತಲೂ ಕುಳಿತಿರುವ ನಿನ್ನ ಮಕ್ಕಳು, ಕೂತುಕೊಂಡಿರುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳು, ಬೆಲೆ ಬಾಳುವ ಆಲಿವ್ ಆಯಿಲ್ ಎಣ್ಣೆ ಮರದ ಸಸಿಗಳಾಗಿರ್ತಾರೆ. ಇದು ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಅಂತ ಹೇಳಲ್ಪಡಿದೆ. ಪುರುಷಿ ಅಂತ ಕೂಡ ಹೇಳ್ಬೋದು, ಪುರುಷನು ಅಂತ ಹೇಳ್ಬೋದು, ಇಲ್ಲ ಮನುಷ್ಯರು ಅಂತ ಕೂಡ ಹೇಳ್ಬೋದು. ಈ ರೀತಿಯಾಗಿ ಆಶೀರ್ವದಿಸಲ್ಪಡ್ತಾರೆ. ಯಾರು ವಿರೋಧಿ ಇಲ್ಲ. ಇವತ್ತು ಮನೆಗಳಲ್ಲಿ ಗಂಡ ಹೆಂಡತಿನೇ ವಿರೋಧಿಗಳಾಗಿರ್ತಾರೆ. ದುಶ್ಮನ್ ಕಿದರೆ ಅಂದ್ರೆ ಒಂದು ಹೆಂಡತಿಗೆ ಗಂಡ ಬಗ್ಗಲಲ್ಲಿರ್ಬೋದು, ಇಲ್ಲ ಗಂಡನಿಗೆ ಹೆಂಡತಿ ಬಗ್ಗಲಲ್ಲಿರ್ಬೋದು. ಹಲ್ಲೆಲೂಯಾ. ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದ್ಬಿಟ್ರೆ ಯಾರು ವಿರೋಧಿ ಇರಲ್ಲ. ಎಲ್ಲರಿಗೂ ಏನಿರುತ್ತೆ? ಸಮಾಧಾನ ಇರುತ್ತೆ. ಆ ಸಮಾಧಾನ ಕೊಡುವುದೇ ಶುಭ ಸಮಾಚಾರ ಅಂತ ಹೇಳೋದು. ಆಮೇಲೆ ಆ ಶುಭ ಸಮಾಚಾರ ಯಾರು ತಂದಿದ್ದು ಗೊತ್ತಾ? ಭೂಮಿಗೆ ಯೇಸು ಸ್ವಾಮಿ ತಂದಿದ್ದು. ಹಲ್ಲೆಲೂಯಾ. ಆ ಶುಭ ಸಮಾಚಾರವನ್ನು ತಿಳಿಸುವುದಕ್ಕಾಗಿ ನಿನ್ನ ನನ್ನ ದೇವರು ಅಭಿಷೇಕ ಮಾಡಿರೋದು. ಹಲ್ಲೆಲೂಯಾ. ಕಣ್ಣೀರಲ್ಲಿ, ದುಃಖದಲ್ಲಿ, ಆತ್ಮೀಯ ಕುರುಡುತನದಲ್ಲಿ ಸತ್ಯ ಅವ್ರ ಮುಂದೆ ಇದ್ರೂ ಕುರುಡರಾಗಿ ಜೀವಿಸ್ತಾರೆ ನೋಡಿ. ಅಂಥವ್ರಿಗೆ ಆ ಕಣ್ಣು ತೆರೆಯುವುದಕ್ಕಾಗಿ, ಅವರ ಮನನೇತ್ರಗಳನ್ನು ತೆರೆಯುವುದಕ್ಕಾಗಿ, ಅವರ ಕುರುಡುತನಗಳನ್ನು ಹೋಗಿಸುವುದಕ್ಕಾಗಿ, ಬಂದಿಗಳನ್ನು ಬಿಡಿಸುವುದಕ್ಕಾಗಿ. ಬಂದಿ ಅಂದ್ರೆ ಜೈಲಲ್ಲಿ ಇರೋರ ಅಲ್ಲ, ಗಾಂಜಾ ಡ್ರಿಂಕ್ಸು ಕೆಟ್ಟ ಕಾರ್ಯಗಳು ಮಾಡಿಕೊಂಡು ಈ ಪ್ರಾಯದ ಹುಡುಗರೆಲ್ಲ ನೋಡ್ತೀವಿ. ಅಂಥವರನ್ನು ಬಿಡಿಸುವುದಕ್ಕಾಗಿಯೇ ದೇವರು ನಿನ್ನ ನನ್ನ ಆರಿಸಿ ತೆಗೆದಿರೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಒಬ್ರಿಗೊಬ್ರು ದುಶ್ಮನ್ ಇಲ್ಲ ಅಂದ್ರೆ
ಒಬ್ರಿಗೊಬ್ರು ಕಚಾಟ ಇಲ್ಲ ಅಂದ್ರೆ, ಒಬ್ರಿಗೊಬ್ರು ಹಗೆತನ ಇಲ್ಲ ಅಂದ್ರೆ, ಶ್ರಮಿಸಿ ಒಂದಾಗಿ ಹೋಗುವಾಗ ಅವರ ಕುಟುಂಬದಲ್ಲಿ ಏನಿರುತ್ತೆ? ಬರೀ ಅಷ್ಟೇನಾ? ಬರೀ ಆಶೀರ್ವಾದ, ದುಡ್ಡು, ಕಾಸು, ಒಡವೆ ಇದ್ರೆ ಸಾಕ? ಸಂತೋಷ ಇರ್ಬೇಕು ಅದರಲ್ಲಿ. ಬರೀ ಸಂತೋಷ ಇದ್ರೆ ಸಾಕ? ಬರೀ ಸಮಾಧಾನ ಇದ್ರೆ ಸಾಕ? ಬರೀ ಐಶ್ವರ್ಯ ಇದ್ರೆ ಸಾಕ? ಅದನ್ನು ಅನುಭವಿಸಕ್ಕೆ ಆಯಸಿರ್ಬೇಕು. ಅಲ್ಲೆಲ್ಲೂಯಾ. ಅದೇ ಸಾಲೋಮನ್ ಹೇಳಿದ್ರು, ಜ್ಞಾನ ಮಾತ್ರ ಇಲ್ಲ, ಐಶ್ವರ್ಯದಲ್ಲೂ ನಿನಗೆ ಹಿಂದೇನು ಮುಂದೇನು ಯಾವನು ಇದ್ದಿರಬಾರ್ದು, ಅಷ್ಟು ಐಶ್ವರ್ಯ ಕೊಡ್ತೀನಿ. ಬರೀ ಐಶ್ವರ್ಯ ಮಾತ್ರ ಅಲ್ಲ, ಅದನ್ನು ಅನುಭವಿಸಕ್ಕೆ ನಿನಗೆ ಆಯುಷ್ಯ ಕೊಡ್ತೀನಿ. ಅಲ್ಲೆಲ್ಲೂಯಾ. ಐಶ್ವರ್ಯ ಅಂತಸ್ತು ಇದ್ರೆ ಮಾತ್ರ ಸಾಲದು, ಜ್ಞಾನ ಇದ್ರೆ ಮಾತ್ರ ಸಾಲದು. ಅದನ್ನು ಅನುಭವಿಸಕ್ಕೆ ಮನುಷ್ಯನಿಗೆ ಏನಿರ್ಬೇಕು? உங்கள்கிட்ட பணம் இருக்குது, உயிரே இல்லை, அந்த பணத்தை வச்சு என்ன பண்றது? அப்போ அதை செலவு பண்ணோம்னா நமக்கு என்ன இருக்கணும்? ஜீவன் இருக்கும். அல்லேலூயா. அந்த ஜீவனை தேவன் தர ஞானம் உள்ளவர். வெறும் பணம், சொத்து, வீடு, கார், பங்களா கொடுத்துட்டு நம்ம மட்டை போட்டா அதை யார் யூஸ் பண்ணுவான்? அதை அனுபவிக்கிறதுக்கு ஆண்டவர் நமக்கு ஜீவனை தரார். நல்லா புரிஞ்சுக்கீங்க. ಆಮೆನ್. அல்லேலೂಯಾ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ದೇವರ ವಾಕ್ಯ ಈ ರೀತಿ ಹೇಳುತ್ತೆ. ದೇವರು ಇನ್ನೊಂದು ಕಡೆ ಯೇಸು ಸ್ವಾಮಿ ಹೊಸ ಒಡಂಬಡಿಕೆ ಕಾಲದಲ್ಲಿ ಆತನ ಬೋಧನೆ ಯಾವ ರೀತಿ ಇತ್ತು ನೋಡಿ. ಮತ್ತಾಯ 5:38 ಓದಿ. ಇದು ಬಿಟ್ಬಿಡಿ, ಇದರಲ್ಲಿ ಸಾಕು. ಮತ್ತಾಯ 5 ಮತ್ತಾಯ 5:38 ಓದಿ. ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿದೆ ಎಂದು ಕೇಳಿದಿರಷ್ಟೇ. ಹಳೆ ಒಡಂಬಡಿಕೆ ಕಾಲದಲ್ಲಿ ತಂದೆಯಾದ ದೇವರೇ ಒಂದು ಪ್ರಮಾಣವನ್ನು ಕೊಟ್ಟರು. ತಪ್ಪು ಮಾಡಿದವನು ಏನ್ ತಪ್ಪು ಮಾಡ್ದ ಆ ದಂಡನೆ ಕೊಟ್ಬಿಡು. ಅಲ್ಲೇಲೂಯಾ. ಅವನು ಏನ್ ತಪ್ಪು ಮಾಡ ಅದು ಸರಿ ಸಮವಾಗಿ ದಂಡನೆ ಕೊಡುವಂತ ತಂದೆಯಾದ ದೇವರು ನ್ಯಾಯ ಪ್ರಮಾಣದಲ್ಲಿ ಬರೆಸ್ಕೊಟ್ಟಿದ್ರು. ಅಲ್ಲೇಲೂಯಾ. ಆ ಪ್ರಮಾಣದಲ್ಲಿ ಯಾರು ಆ ಪ್ರಮಾಣದ ಪ್ರಕಾರ ನಡೆಯಕ್ಕೆ ಅರ್ಹತೆ ಇಲ್ಲ. ಎಲ್ಲ ತಪ್ಪು ಮಾಡಿ ಒದೆ ತಿಂದು ಅದೇ ಶಿಕ್ಷೆಯನ್ನು ಅನುಭವಿಸಿ ಸಾಯ್ತಾ ಇದ್ರು. ಆದ್ರೆ ಅದೇ ತಂದೆಯಾದ ದೇವರು ಯೋವಾನ್ 3:16 ಹೇಳಿದ್ರು, ಲೋಕದ ಜನರ ಮೇಲೆ ಅಷ್ಟೊಂದು ಪ್ರೀತಿಯನ್ನು ಕೊಟ್ಟು ನನ್ನ ಒಬ್ಬನೇ ಕುಮಾರನನ್ನು ಕಳಿಸ್ಕೊಡ್ತೇನೆ, ಆ ಕುಮಾರನ ಬಾಯಿಂದ ಬರುವಂತ ಬೋಧನೆಯನ್ನು ಕೇಳಿದವರು ಒಬ್ಬರು ಕೆಟ್ಟು ಹೋಗದೆ ನಾಶವಾಗದೆ ಎಲ್ಲ ನಿತ್ಯ ಜೀವ ಹೊಂದಿಕೊಳ್ಬೇಕಂತ ಆ ಕುಮಾರನನ್ನು ಕಳಿಸಿದ್ರು. ಆ ಕುಮಾರ ಯಾರು ಅಂದ್ರೆ ವಾಕ್ಯ. ಆ ವಾಕ್ಯನೇ ಯೇಸು ಕ್ರಿಸ್ತರಾಗಿರ್ತಾರೆ. ಅಲ್ಲೇಲೂಯಾ. ಆ ವಾಕ್ಯನೇ ಮನುಷ್ಯನ ಅವತಾರ ತೆಗೆದು ನಮ್ಮ ಮಧ್ಯದಲ್ಲಿ ಜೀವಿಸಿದ್ರು. ಆಮೇಲೆ ಆ ವಾಕ್ಯನೇ ಮನುಷ್ಯನಾಗಿ ಬಂದು ಬೋಧಿಸ್ತಾರೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಹಳೆ ಒಡಂಬಡಿಕೆ ಕಾಲದಲ್ಲಿ ತಂದೆಯಾದ ದೇವರು ಒಂದು ಪ್ರಮಾಣ ಕೊಟ್ಟಿದ್ರು. ನೀನು ಮಾಡಿದ ತಪ್ಪಿಗೆ ಸರಿಯಾದ ದಂಡನೆಯನ್ನು ನಿಮಗೆ ಕೊಡಬೇಕು ಅಂತ. ಅದೇ ಆ ಪ್ರಮಾಣದಲ್ಲಿ ನೀವು ಕೇಳಿದ್ದೀರಾ, ಮಾಡಿದ್ದೀರಾ ಅಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಆಗಿನ ಕಾಲದಲ್ಲಿ ಕೆಡುಕನನ್ನು ಎದುರಿಸುವಂತ ದೇವರು ಹೇಳಿದರು, ಹೋಗು ಅಲ್ಲಿ ಆ ದೇಶದ ಜನರನ್ನು ನಾಶ ಮಾಡ್ಬಿಟ್ಟು, ಕತ್ತರಿಸಿ ನಾಶ ಮಾಡ್ಬಿಟ್ಟು ಬಾ ಅಂತ ದೇವರೇ ಆಜ್ಞೆ ಕೊಟ್ಟಿದ್ರು. ಹೋದ್ರು, ದೇಶವನ್ನು ಎಲ್ಲರನ್ನ ಕೊಂದ್ರು, ರಾಜ್ಯವನ್ನು ಹಿಡ್ಕೊಂಡ್ರು, ಬಂದ್ರು. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ಕೆಡುಕನನ್ನು ನೀನು ಏನ್ ಮಾಡಬೇಡ, ಇನ್ನಿಮೆ ಎದುರಿಸಬೇಡ. ನಿಮಗೆ ಯಾರನ್ನ ಒಬ್ರು ಕೆಡುಕು ಮಾಡುವುದಾದರೆ, ಇಲ್ಲ ನೀವು ಅದನ್ನು ಕಣ್ಣಾರ ನೋಡಿದ್ರೆ ಸರಿ, ಇಲ್ಲ ಕಿವಿಯಾರ ಕೇಳಿದ್ರೆ ಸರಿ, ಆ ಕೆಡುಕನನ್ನು ಎದುರಿಸಕ್ಕೆ ಹೋಗ್ಬೇಡ್ರಿ, ವಾದ ಮಾಡಕ್ ಹೋಗ್ಬೇಡ್ರಿ. ಅಲ್ಲೇಲೂಯಾ. ಒಂದು ವೇಳೆ ನಿಮಗೆ யாரோ ஒவ்வொரு ಏನೋ ಒಂದು கெடுதல்னு சொல்லுவாங்க தெரியுமா? உனக்கு ஒரு கெடுதல், காசு வாங்கி ஏமாத்திருப்பாங்க, இல்லை உன் பின்னாடி போய் உன்னை பத்தி தப்பா பேசியிருப்பாங்க, இல்லை உனக்கே துரோகம் செஞ்சிருப்பாங்க ஏதோ ஒரு விஷயத்துல. இப்படியாப்பட்டவர்களை நீங்க வாதிக்காதீங்க. போய் அதை கேட்டு எதுக்க போவாதீங்க. அல்லேலூயா. இந்த வார்த்தைகளை புரிஞ்சிಕೊಳ್ಳவே பல ನಾಟ್ಕಲ್ ಆನது. ಆಮೇನ್. ಕೆಡುಕನನ್ನು ನೀನ್ ಏನ್ ಮಾಡ್ಬೇಡ, ಎದುರಿಸ್ಬೇಡ. ಕಿವಿಗೆ ಬಿತ್ತಾ, ಸ್ತೋತ್ರ ದೇವರೇ ತಪ್ಪು ಮಾಡ್ತಾ ಇದೆ, ಕ್ಷಮಿಸು, ಇಷ್ಟೇ. ಯಾಕಂದ್ರೆ ನೀನು ಇನ್ನೊಬ್ಬರನ್ನ ತಪ್ಪನ್ನು ಕ್ಷಮಿಸುವಾಗ, ಒಂದು ವೇಳೆ ನೀನು ಏನಾದ್ರೂ ಒಂದು ಗೊತ್ತೋ ಗೊತ್ತಿಲ್ಲದಿರ ತಪ್ಪು ಮಾಡುವಾಗ, ದೇವರು ನಿನ್ನ ತಪ್ಪನ್ನು ಏನ್ ಮಾಡ್ತಾರೆ, ಕ್ಷಮಿಸ್ತಾರೆ. ಅದಕ್ಕೆ ನೀನು ಎದುರಿಸಕ್ ಹೋಗಿ ಸೈತಾನನಿಗೆ ಅವಕಾಶ ಕೊಟ್ಟು
ಕಿತ್ಲಾಡ್ಬಿಟ್ಟು ಸಮಾಧಾನ ಕೇಳಿಸ್ಕೊಬಾರ್ದು. ನಮಗೆ ಸಮಾಧಾನ ದೇವರು ಏನು ಹೇಳಿದ್ರು, ಸಮಾಧಾನ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಬಂದಿದ್ರು, ಕೊಟ್ಬಿಟ್ರು ಸಿಲುವೆ ಮೂಲಕ ಅದನ್ನು ಕೊಟ್ಬಿಟ್ರು. ಆ ಸಮಾಧಾನ ನಮ್ಮೊಟ್ಟಿಗಿರ್ಬೇಕು. ಆಮೇಲೆ ಅವಾಗ ಕೆಡುಕನನ್ನು ನೀನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಕೊಡು. ಕೊಡಕ್ಕಾಗುತ್ತಾ? ಕೊಡಕ್ಕಾಗುತ್ತಾ? ಅವನಿಗೆ ಹೊಡಿತಾನೆ ಇಲ್ವೋ, ಇನ್ನೊಂದು ಶಾಟ್ ಹಂಗೆ ಹೋಗುತ್ತೆ ನಮ್ದು. ಅಲ್ಲಿ ಆದ್ರೆ ದೇವ್ರು ಹೇಳಿದ್ರು ಒಂದು ಅಮ್ಮ ಹೇಳಿದ್ರು, ஆண்டவர் சொல்லிட்டாரு சுரேஷ், ஒரு கன்னத்துல அரைஞ்சா மறு கன்னத்தை காமி என்று. எத்தனை முறை ஒரே கன்னத்து மேல அஞ்சினே தான் விட்டுற முடியுமா? அவர் ஒரு முறை தான் சொன்னாரு, பல முறை அரைஞ்சா காமிச்சினேன்னு சொல்லல, நம்ம தான் காமிக்கணும். அல்லேலூயா. ஆனா ಬೈಬಲ್ ಹೇಳುತ್ತೆ, ಪೇತ್ರನು ಕೇಳ್ತಾನೆ, ಸ್ವಾಮಿ ನನ್ನ ಸಹೋದರನು ನನಗೆ ತಪ್ಪು ಮಾಡುವುದಾದರೆ ನಾನು ಎಷ್ಟು ಸಲ ಕ್ಷಮಿಸಬೇಕು ಅಂತ ಕೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಏನ್ ಹೇಳ್ತಾರೆ? 7 ಅಲ್ಲ 70 ಸಲ ನೀನು ಅವನ್ನ ಕ್ಷಮಿಸು. அல்லேಲೂಯಾ. ಬರುತ್ತಾ ಆ ಭಾವನೆ ನಮಗೆ ಬರ್ಬೋದು. ಯಾವಾಗ ಬರ್ಬೋದು ಅಂದ್ರೆ, ಯೇಸು ನನಗಾಗಿ ಬಾಧೆ ಪಟ್ಟು ಸತ್ನು ಅಂತ ನೀನ್ ಪೂರ್ತಿಯಾಗಿ ನಂಬಿದ್ರೆ ನಿನಗೆ ಬರುತ್ತೆ. ಯೇಸು ಇವತ್ತು ಜೀವಂತವಾಗಿದ್ದಾರೆ ಅಂತ ನೀನು ಪೂರ್ತಿಯಾಗಿ ನಂಬಿದ್ರೆ ಬರುತ್ತೆ. ಯೇಸುಗಾಗಿ ನಾನು ಜೀವಿಸ್ತಾ ಇದ್ದೀನಿ ಅಂದ್ರೆ ಬರುತ್ತೆ. ಯೇಸು ಹೇಳಿದಂತ ಮಾರ್ಗದಲ್ಲಿ ನಾನು ಸರಿಯಾಗಿ ನಡೀತೀನಿ ಅಂತ ನೀನು ಕರೆಕ್ಟಾಗಿ ನೀನು ಯೋಚಿಸುವುದಾದರೆ ಆ ಮಾತು ನಮ್ಮಲ್ಲಿ ನಡೆಯುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ? ನಡೆಯಲ್ಲ. ಯಾವಾಗ ನಡೆಯಲ್ಲ ಅಂದ್ರೆ, ನಮ್ಮ ನಂಬಿಕೆ ಕಳೆದುಕೊಳ್ಳುವಾಗ ಖಂಡಿತ ನಡೆಯಲ್ಲ. ನಮ್ಮ ನಂಬಿಕೆ ಕಳೆದುಕೊಳ್ಳುವಾಗ ನಮ್ಗೆ ಏನಾಗ್ಬಿಡುತ್ತೆ ಮೈಂಡ್ ಗೊತ್ತಾ? ನಾನು ಯಾರು ಗೊತ್ತಾ? ನಾನೇ ಯಾಕೆ ಅವನಿಗೆ ಭಯ ಬೀಳ್ಬೇಕು? ಹಂಗಾಗ್ಬಿಡ್ತೀವಿ. ನಾನು ಯಾರು ಗೊತ್ತಾ? ಅವನು ಎಷ್ಟು ಮಾಡ್ದ, ನಾನು ಯಾಕೆ ಮಾಡಬೇಕು, ಕ್ಷಮಿಸ್ಬೇಕು? ನಮ್ಮ ನಂಬಿಕೆ ಕಳೆದುಕೊಳ್ಳುವಾಗ ಇಂಥ ಮೈಂಡ್ ಸೆಟ್ ಅಲ್ಲಿ ನಾವು ಬಂದ್ಬಿಡ್ತೀವಿ. ಇದು ಸೈತಾನದಿಂದ ಬಂದಂತ ಕಾರ್ಯವಾಗಿರುತ್ತೆ. ಹಲ್ಲೆಲೂಯಾ. ಆದ್ರಿಂದ ದೇವರು ಹೇಳಿದ್ರು, ಹೇಳಲ್ಲ 70 ಸಾರಿ ನೀವು ಕ್ಷಮಿಸುವವರಾಗಿರ್ಬೇಕು. ಒಬ್ಬ ಸೌಕಾರ ಇರ್ತಾನೆ, ಬೈಬಲಲ್ಲಿ ಹೇಳುತ್ತೆ, ಒಬ್ಬ ಸೌಕಾರ ಇರ್ತಾನೆ, ಅವನಿಗೆ ಒಬ್ಬ ಕೆಲಸಗಾರ ಇರ್ತಾನೆ. ಆ ಸೌಕಾರ ಹತ್ರ ಕೆಲಸಗಾರ ಸಾಲ ತಗೊಂಡ್ಬಿಟ್ಟಿರ್ತಾನೆ. ಎಷ್ಟು? 1 ಲಕ್ಷ ಸಾಲ ತಗೊಂಡ್ಬಿಟ್ಟಿದ್ದಾನೆ. ಆ ಸಾಲ ತೀರ್ಸಕ್ಕೆ ಅವನ ಹತ್ರ ಆಗ್ತಾ ಇಲ್ಲ. ಅವಾಗ ಸೌಕಾರ ಅವನ್ನ ಹಿಡ್ಕೊಂಡು ಬನ್ರಿ ಅಂತಾರೆ. ಅವನ್ನ ಹಿಡ್ಕೊಂಡು ಬರುವಾಗ ಅವನು ಹೇಳ್ತಾನೆ, ಸ್ವಾಮಿ ನನ್ನ ಹತ್ರ ಸಾಲ ತೀರ್ಸಕ್ಕಿಲ್ಲ, ನನ್ನ ಕ್ಷಮಿಸಿ, ಹೇಗಾದ್ರೂ ನಿಮ್ಮ ಸಾಲ ಬಡ್ಡಿ ಸಮೇತ ನಾನು ಏನ್ ಮಾಡ್ತೀನಿ, ಬಡ್ಡಿ ಸಮೇತ ಕಟ್ಟಿ ನಿಮ್ಮ ಸಾಲವನ್ನು ನಾನು ತೀರಿಸ್ತೇನೆ ಅಂತ ಅವನು ಬೇಡ್ಕೊಳ್ತಾನೆ ಸೌಕಾರ ಹತ್ರ. ಅವಾಗ ಅವನು ಕನಿಕರ ಪಟ್ಟು ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿ ಆ ಮಾತನ್ನು ಹೇಳುವಾಗ ಸೌಕಾರ ಏನ್ ಮಾಡ್ತಾನೆ, ಅವನು ಸ್ವಲ್ಪ ಫೀಲಿಂಗ್ ಆಗ್ಬಿಡ್ತಾನೆ, ಇವನು ಕ್ಷಮಾಪಣೆ. ಅವಾಗ ಸೌಕಾರ ಏನ್ ಮಾಡ್ತಾನೆ, ಸರಿ ಹೋಗಪ್ಪ, ನಿನ್ನ ಕೈಯಲ್ಲಿ ಸಾಲ ತೀರ್ಸಕ್ಕಾಗಲ್ಲ, ಬಡ್ಡಿ ಕೊಡೋಕ್ಕೂ ಆಗಲ್ಲ, ನಾನು ಕೊಟ್ಟಂತ ಸಾಲನ ನಿನಗೆ ಕ್ಷಮಿಸಿ ಬಿಟ್ಬಿಡ್ತೀನಿ ಅಂತ ಸೌಕಾರ ಹೇಳ್ಬಿಡ್ತಾರೆ. ಅಲ್ಲೆಲ್ಲೂಯಾ. ಸೌಕಾರ ಹೇಳ್ಬಿಡ್ತಾರೆ. ಕ್ಷಮಾಪಣೆ ಈಸ್ಕೊಂಡು ದುಡ್ಡನ್ನು ಸಾಲು ಮಾಡ್ಕೊಂಡು ಬಂದಂತ ಈ ಕೆಲಸದವನು ಮನೆಯಿಂದ ಪ್ಯಾಲೇಸ್ ಇಂದ ಆಚೆ ಬಂದವಳನೆ ಅಲ್ಲೊಬ್ಬ ಸೆಕ್ಯೂರಿಟಿ ಇರ್ತಾನೆ. ಆ ಸೆಕ್ಯೂರಿಟಿಗೆ ಇವನು ಏನೋ 1,000 ರೂಪಾಯಿ 2,000 ರೂಪಾಯಿ ಕೊಟ್ಟಿರ್ತಾನೆ. ಅಪ್ಪ ನೀನು ನನಗೆ ಸಾಲನೇ ತೀರಿಸಿಲ್ಲ. ಯಾರು? 1,00,000 ರೂಪಾಯಿ ಕ್ಷಮಿಸಲ್ಪಟ್ಟು ಬಂದಲ್ಲ ಆ ಕೆಲಸದವನು ಇನ್ನೊಬ್ಬ ಕೆಲಸದವನಿಗೆ 1,000 ರೂಪಾಯಿ ಕೊಟ್ಟಿದ್ದಾನೆ. ಅವನು ಬಡ್ಡಿನೂ ಕೊಟ್ಟಿಲ್ಲ, ಅಸಲು ಕೊಟ್ಟಿಲ್ಲ. ಹೋಗಿ ಶರ್ಟ್ ಹಿಡ್ಕೊಂಡು ಕೇಳ್ತಾನೆ, ನನ್ನ ಬಡ್ಡಿ ಅಸಲು ಎರಡೂ ಬೇಕೇ ಬೇಕು ಇವಾಗ, ಇಲ್ಲಾಂದ್ರೆ ನಿನ್ನ ಬಿಡಲ್ಲ ಅಂತ ಹೇಳುವಾಗ ಇದನ್ನು ನೋಡಿದ ಇನ್ನೊಬ್ಬ ಕೆಲಸಗಾರ ಸೌಕಾರ ಹತ್ರ ಹೋಗ್ತಾನೆ, ಹೇಳ್ತಾನೆ, ಸ್ವಾಮಿ ನೀವು ಅವನು 1,00,000 ರೂಪಾಯಿ ಕ್ಷಮಾಪಣೆ ಮಾಡಿದ್ರಲ್ಲ, ಅವನು ಆಚೆ ಆ ಕೆಲಸದವನಿಗೆ 1,000 ರೂಪಾಯಿ ಕೊಟ್ಟಿದ್ದಾನೆ, ಅವ್ನು ಕೊಟ್ಟಿಲ್ಲ ಅಂತ ಅವ್ನು ಶರ್ಟ್ ಹಿಡಿದು ಹೊಡೆಯಕ್ಕೆ ಹೋಗ್ತಾ ಇದ್ದಾನೆ ಅನ್ವಾಗ ಅವನ್ನ ಕರ್ಕೊಂಬನ್ರಿ ಒಳಗಡೆ ಅಂತ ಹೇಳುವಾಗ, ಅಲ್ಲಿ ನಿನಗೆ ಇಷ್ಟೊಂದು ಶ್ರಮಿಸಿದೆ, ನಿನಗೆ ಇಷ್ಟು ದೊಡ್ಡದು ಶ್ರಮಿಸಿದೆ, ಆದ್ರೆ ನೀನು ಹೋಗಿ ಆ ಚಿಕ್ಕದನ್ನು ಶ್ರಮಿಸಕ್ಕಾಗಿಲ್ವಲ್ಲ ಅಂತ ಹೇಳಿ ಅವನ ಹಿಡಿದು ಜೈಲಲ್ಲಿ ಹಾಕಿ. ಇದರ ಅರ್ಥ ಏನು? ಯೇಸು ಸ್ವಾಮಿ ನಮ್ಮ ದೊಡ್ಡ ಪಾಪವನ್ನು ನಮಗೆ ಕ್ಷಮಿಸಿದ್ದಾರೆ. ನಾವು ದೇವರಿಗೆ ಮಾಡಿದಂತ ದೊಡ್ಡ ವಿರೋಧವಾದ ಕಾರ್ಯವನ್ನು ದೇವರು ನಮಗೆ ಕ್ಷಮಿಸಿದ್ದಾರೆ.
ಯಾರೋ ಒಬ್ಬರು ಒಂದು ತಪ್ಪು ಮಾಡುವಾಗ ಒಂದು ಚಿಕ್ಕ ತಪ್ಪನ್ನು ನಮ್ಮ ಕೈಯಲ್ಲಿ ಕ್ಷಮಿಸಕ್ಕಾಗಿಲ್ಲ ಅಂದ್ರೆ ನಾವು ಎಂತ ಜನ್ಮದವರು, ಸ್ವಲ್ಪ ಯೋಚನೆ ಮಾಡಿ. ಅಲ್ಲೆಲ್ಲೂಯ. ಕ್ಷಮಿಸಿದಂತ ಸೌಕಾರ ಯಾರು ಗೊತ್ತಾ? ಯೇಸು ಸ್ವಾಮಿ. ಕ್ಷಮೆ ಹೊಂದಿಕೊಂಡಂತವ್ರು ಯಾರು ಗೊತ್ತಾ? ನೀವು, ನಾವುಗಳೇ. ಅವ ನಮಗೆ ಕೆಳಗಡೆ ಒಂದು ಚಿಕ್ಕ ತಪ್ಪು ಮಾಡಿದವರಿಗೆ ನಾವು ಕ್ಷಮಿಸಕ್ಕಾಗಲ್ವಾ? ಅದರ ಅರ್ಥನೇ ದೇವರು ಅಲ್ಲಿ ಹೇಳ್ಕೊಂಡ್ ಬರ್ತಾರೆ. ಅಲ್ಲೆಲ್ಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಆ ದೇವರು ಯೇಸು ಸ್ವಾಮಿನೇ ಹೇಳುವಂತ ಮಾತದು. ಲೂಕ 2ನೇ ಅಧ್ಯಾಯ ಅನಿಸ್ತದೆ. 2ನೇ ಅಧ್ಯಾಯದಲ್ಲಿ ಅವನು ಒಬ್ಬ ಕುಷ್ಠರೋಗಿ ಇರ್ತಾನೆ. ಅವನ ಹೆಸರು ಸೀಮೋನ್. ಅವನು ಕುಷ್ಠನ ಒಂದು ದಿನ ಯೇಸು ಸ್ವಾಮಿ ವಾಸ ಮಾಡಿರ್ತಾರೆ. ಹಲ್ಲೆಲೂಯ. ಸ್ವಲ್ಪ ದಿನ ಆದ್ಮೇಲೆ ಅವನು ಯೇಸು ಸ್ವಾಮಿನ ಊಟಕ್ಕೆ ಕರೀತಾನೆ ತನ್ನ ಮನೆಗೆ. ಯಾರ ಮನೆಗೆ? ಕುಷ್ಠರೋಗಿಯಾಗಿದ್ದಂತ ವಾಸಿಯಾದ ಸೀಮೋನನು ಯೇಸು ಸ್ವಾಮಿಯನ್ನು ಊಟಕ್ಕೆ ಕರೀತಾರೆ. ಯೇಸು ಸ್ವಾಮಿಯನ್ನು ಮತ್ತು ಆತನ ಶಿಷ್ಯರನ್ನು. ಅವರು ಊಟ ಮಾಡ್ತಾ ಇರುವಾಗ ಒಬ್ಬ ವಿಭಚಾರಿಯಾಗಿ ಯೇಸು ಸ್ವಾಮಿಯಿಂದ ಕ್ಷಮಿಸಲ್ಪಟ್ಟಂತ ಒಬ್ಬ ಸ್ತ್ರೀ, ಯೇಸು ಸ್ವಾಮಿಯಿಂದ ಕ್ಷಮೆ ಹೊಂದಿದಂತ ಒಬ್ಬ ಸ್ತ್ರೀ ಬೆಳೆ ಬಾಳುವಂತ ಎಣ್ಣೆಯನ್ನು ತೆಗೆದುಕೊಂಡು ಆ ಯೇಸು ಸ್ವಾಮಿ ಈ ಕುಷ್ಠರೋಗಿ ವಾಸಿಯಾದ ಸೀಮೋನನ ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತು ಮಾಡಿಕೊಂಡು ನೆಟ್ಟಿಗೆ ಆ ಮನೆಯಲ್ಲಿ ಬಂದು ಆ ತೈಲವನ್ನು, ಅದು ಸ್ವಲ್ಪ ಕಾಸ್ಟ್ಲಿ ತೈಲ, ಅದು ಆಲಿವ್ ಆಯಿಲ್ ಕಾಸ್ಟ್ಲಿ. ಹಲ್ಲೆಲೂಯ. ಆ ತೈಲವನ್ನು ಯೇಸು ಸ್ವಾಮಿಯ ಪಾದದಲ್ಲಿ ಹಾಕಿ ಉಯ್ದಿ ತೊಳೆದು ತನ್ನ ತಲೆ ಕೂದಲಿಂದ ಒರೆಸಿ ಆ ಪಾದಕ್ಕೆ ಮುದ್ದಿಡುತ್ತಾಳೆ. ಆದ್ರೆ ಪಕ್ಕದಲ್ಲಿ ಕ್ಷಮಾಪಣೆ, ಕುಷ್ಠರೋಗಿ ಕ್ಷಮೆಯನ್ನು ಹೊಂದಿದಂತ ಈ ಕುಷ್ಠರೋಗಿಯಾದ ಸೀಮೋನನ್ನು ಮನಸ್ಸಲ್ಲಿ ಏನು ನೋಡ್ತಾ ಇರ್ತದೆ? ಇವರು ಒಬ್ಬ ಪ್ರವಾದಿ ಆಗಿದ್ದಿದ್ರೆ ಈ ಹೆಂಗಸು ಯಾರಂತ ಇವರು ಗೊತ್ತಾಗ್ತಾ ಇತ್ತು. ಈ ಹೆಂಗಸು ಎಂತಗಳಾಗಿರ್ತಾ ಇದ್ರು ಅಂತ ಗೊತ್ತಾಗ್ತಾ ಇರುವಾಗ ಯೇಸು ಸ್ವಾಮಿ ಅವನ ಮನಸ್ಸಲ್ಲಿ ಮಾತಾಡ್ತಾ ಇರೋದು ಯೇಸು ಸ್ವಾಮಿ ಕೇಳಿಸ್ಕೊಂಡು ಅವರು ಹೇಳುವಂತ ಮಾತೆ. ಸೀಮೋನನೇ ಒಬ್ಬ ಸೌಕಾರ ಅದೇ ಸಾಲ ತಗೊಂಡಿರ್ತಾನೆ. ಅಲ್ಲಿ ಇನ್ನೊಂದು ಮಾತು ಹೇಳ್ತಾರೆ. ಈ ಮಾತಲ್ಲಿ ಇಬ್ಬರು ಸಾಲ ತಗೊಂಡಿರ್ತಾರೆ. ಒಬ್ಬ ಜಾಸ್ತಿ, ಒಬ್ಬ ಕಮ್ಮಿ. ಒಬ್ಬ 1 ಲಕ್ಷ, ಒಬ್ಬ 10,000. ಅವರಿಂದ ಕಟ್ಟಕ್ಕಾಗಲ್ಲ. ಇಬ್ಬರ ಸಾಲನ್ನು ಕ್ಷಮಾಪಣೆ ಮಾಡ್ತಾರೆ ಸೌಕಾರ. ಅವಾಗ ಯಾರಿಗೆ ಹೆಚ್ಚಾಗಿ ಕ್ಷಮಿಸಲ್ಪಟ್ಟಿದೆ ಅಂತ ಕೇಳುವಾಗ ಅವನು ಕುಷ್ಠರೋಗಿಯಾದ ಸೀಮೋನ್ ಹೇಳ್ತಾನೆ, ಹೆಚ್ಚಾಗಿ ಯಾರು ದುಡ್ಡು ತಗೊಂಡಿದ್ರೋ ಅವ್ರಿಗೆ ಅದು ಕ್ಷಮಿಸಲ್ಪಟ್ಟಿದೆ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಹಲ್ಲೆಲೂಯ. ಈ ಸ್ತ್ರೀ ನಿನ್ನ ಮನಸ್ಸಲ್ಲಿ ತಿಳ್ಕೊಂಡು ಹಾಗೆ ಹೆಚ್ಚಾಗಿ ಪಾಪ ಮಾಡಿದ್ರಿಂದ ಇವಳಿಗೆ ಪಾಪ ಕ್ಷಮಿಸಲ್ಪಟ್ಟಿದೆ. ಹಲ್ಲೆಲೂಯ. ಇವಳಿಗೆ ಪಾಪ ಕ್ಷಮಿಸಲ್ಪಟ್ಟಿದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಮ್ಮ ಪಾಪಗಳು, ದ್ರೋಹಗಳೆಲ್ಲ ಕ್ಷಮಿಸಲ್ಪಡಬೇಕಾದ್ರೆ ಯೇಸು ಕ್ರಿಸ್ತನ ಮೂಲಕ ಮಾತ್ರನೇ ಸಾಧ್ಯ. ಎರಡನೇದು, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದ್ದು ಆದ್ರೆ, ನಾವು ಇನ್ನೊಬ್ಬರ ಪಾಪಗಳ ತಪ್ಪುಗಳನ್ನು ಕ್ಷಮಿಸುವುದಾದರೆ ನಮ್ಮ ತಪ್ಪುಗಳು ಕ್ಷಮಿಸಲ್ಪಟ್ಟಿರುತ್ತೆ. ಅದು ಇವನು ಆವಾಗ ತಪ್ಪು ಮಾಡ್ಬಿಟ್ಟು ಹೋಗ್ತಾನೆ, ಆವಾಗ ಬಂದು ಕ್ಷಮಾಪಣೆ. ಎಷ್ಟು ಸತಿ ಹೇಳಲ್ಲ 70 ಸಲ ಏನಲ್ಲ, 7,000 ಸರಿನಲ್ಲ. ಅವನ್ ಕ್ಷಮಾಪಣೆ ಕೇಳುವಾಗಲ್ಲ ಕ್ಷಮಿಸುವಂತ ಕೆಲಸನೇ ನಮ್ದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಕ್ಷಮಿಸುವಂತವರಾಗಿರ್ಬೇಕು. ಯಾಕಂದ್ರೆ ಯೇಸು ಸ್ವಾಮಿ ನಮ್ಮ ದೊಡ್ಡ ತಪ್ಪನ್ನು ಕ್ಷಮಿಸಿದ್ದಾರೆ. ನಾವು ಚಿಕ್ಕ ತಪ್ಪನ್ನು ಎಷ್ಟೇ ಸತಿ ಕ್ಷಮಿಸಿದ್ರೂ ನಮ್ಗೇನು ಕೊರತೆ ಇಲ್ಲ. ಹಲ್ಲೆಲೂಯ. ಅವಾಗ ಕ್ಷಮಿಸುವಂತ ಮನಸ್ಸು ನಮ್ಮ ಹೃದಯಗಳಲ್ಲಿ ಇರಬೇಕು, ನಮ್ಮ ಮನಸ್ಸಲ್ಲಿ ಇರಬೇಕು. ಹಲ್ಲೆಲೂಯ. ಕಚ್ಚಾಟ, ಕಿತ್ಲಾಟ, ಬೇರ್ಪಡುವಿಕೆ, ಇದರಿಂದ ಯಾರಿಗೂ ಏನು ಲಾಭ ಇಲ್ಲ. ಹಲ್ಲೆಲೂಯ. ನಮ್ಮ ಪಾಪಗಳನ್ನು, ತಪ್ಪುಗಳನ್ನು ದೇವರ ಸಮ್ಮುಖದಲ್ಲಿ ಅರಿಕೆ ಮಾಡಿ ನಾವು ಕ್ಷಮಾಪಣೆ ಕೇಳುವುದಾದರೆ ನಾವು ಸುಖ ಸಮಾಧಾನದಿಂದ ಜೀವಿಸುವವರಾಗಿರ್ತೇವೆ. ಯಾಕಂದ್ರೆ ನಮ್ಗೆ ಯಾರು ದುಶ್ಮನ ಇಲ್ಲ. ಒಬ್ಬ ದುಶ್ಮನ ಇರ್ತಾನೆ. ಅವನು ಯಾರಂದ್ರೆ ಸೈತಾನ. ಅವನನ್ನು ಎದುರಿಸೋದಕ್ಕೆ ದೇವರು ನಮ್ಮ ಕೈಯಲ್ಲಿ ವಾಕ್ಯವಾದ ಕತ್ತಿಯನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಸುವಾರ್ತೆ ಎನ್ನುವಂತ ಸರ್ವ ಆಯುಧವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಸಮಾಧಾನ ವಾಕ್ಯವನ್ನು ಓದೋಕ್ಕೆ ನಮಗೆ ಹೋಗಿ ಹೇಳಕ್ಕೆ ರಕ್ಷಣೆ ಎಂಬ
ಶಿರಸ್ಥಾನವನ್ನು ಕೊಟ್ಟಿದ್ದಾರೆ, ಸಮಾಧಾನ ಎನ್ನುವಂತ ಪಾದವನ್ನು ಕೊಟ್ಟಿದ್ದಾರೆ. ಅಲ್ಲೆಲೂಯ. ನಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವಂತ ರಕ್ಷಣೆ ಎಂಬ ವಸ್ತ್ರವನ್ನು ದೇವರು ನಮಗೆ ತೋರಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅವಾಗ ಯಾವ ಶತ್ರುನು ನಮಗಿರಲ್ಲ, ನಮಗಿರುವ ಒಂದೇ ಶತ್ರು ಸೈತಾನನ ಇರ್ತಾನೆ. ಅವನನ್ನು ಎದುರಿಸಕ್ಕೆ ಈ ಬೋಧನೆ ಅವಶ್ಯಕತೆವಾಗಿದೆ, ಈ ಪ್ರಸಂಗ ಅವಶ್ಯಕತೆವಾಗಿದೆ, ಈ ದೇವರ ವಾಕ್ಯ ಸಂದೇಶ ನಮಗೆ ಅವಶ್ಯಕತೆವಾಗಿದೆ. ಅಲ್ಲೆಲೂಯ. ಅದನ್ನು ಹಿಡಿದುಕೊಂಡು ಹೋಗುವಾಗ ಎಲ್ಲ ರೀತಿಯಲ್ಲಿ ನಾವು ಸಮಾಧಾನವಾಗಿ ಇರುತ್ತೇವೆ ಅಂತ ಯೇಸು ನಾಮದಲ್ಲಿ ನಾನು ನಿಮಗೆ ಹೇಳುತ್ತೇನೆ. ಎಲ್ಲರೂ ಈ ಸಮಯದಲ್ಲಿ